ಗುಡ್ ಮಾರ್ನಿಂಗ್ ಎವ್ರಿಬಡಿ. ಎಲ್ಲರಿಗೂ ಶುಭೋದಯಗಳು. ಇಂದು ನಿಮಗೆಲ್ಲ ಪಾಠ ಶುರು ಮಾಡೋದ್ರಿಂದ ಮುಂಚೆ ಒಂದು ಸಣ್ಣ ಕತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಕತೆ ಅಂದರೆ, ನಾವಿನ್ನು ಚಿಕ್ಕವರಿದ್ದಾಗ ನಮ್ಮ ಕ್ಲಾಸ್ಮೇಟ್ ಒಬ್ಬರಿದ್ದು, ಅವಳು ಯಾವುದೋ ಒಂದು ಕಾರಣಕ್ಕೋಸ್ಕರ ಅವಳಿಗೆ ಒಂದು ಸ್ವಲ್ಪ ತಲೆನೋವು ಬಂತು ಅಂತ ಹೇಳ್ಬಿಟ್ಟು ಅವಳು ಏನ್ ಮಾಡ್ತಾಳೆ, ಮನೇಲಿ ಯಾರಿಗೂ ಏನು ಕೇಳೋದೇ ಇಲ್ಲ. ತಲೆನೋವು ಬರ್ತಿದೆ ಅಂತ ಏನ್ ಮಾಡ್ಬೇಕು ಏನು ಹೇಳೋದಿಲ್ಲ. ಏನ್ ಮಾಡ್ತಾಳೆ, ಮನೆಯಲ್ಲಿ ಅವ್ರ ಅಪ್ಪಾಜಿ ಹೆಲ್ತ್ ಆಫೀಸರ್ ಆಗಿರ್ತಾರೆ, ಮನೆಯಲ್ಲಿ ಬೇಕಾದಷ್ಟು ಟ್ಯಾಬ್ಲೆಟ್ಸ್ ಇಟ್ಟಿರ್ತಾರೆ, ಗುಳಿಗೆಗಳು, ಮಾತ್ರೆ ಇರ್ತಾರೆ. ಆ ಮಾತ್ರೆಗಳಲ್ಲಿ ಒಂದು ಮಾತ್ರೆ ತಗೊಂಡು ಏನ್ ಮಾಡ್ತಾಳೆ, ಅವಳು ನುಂಗ್ಬಿಟ್ಟು ಮಲ್ಕೊಂಡ್ಬಿಡ್ತಾಳೆ. ರಾತ್ರಿ ಅವರಮ್ಮ ಕರೀತಾರೆ ಊಟ ಮಾಡುವ ಅಂತ, ನನ್ನ ತಲೆ ನೋಡ್ತಿದೆ ಅಂತ ಹೇಳ್ಬಿಟ್ಟು ಮಲಗ್ಬಿಡ್ತಾಳೆ. ಹೋಗಿ ರೂಮಲ್ಲಿ ಬೆಳಗ್ಗೆ ಎದ್ದು ಅವರಮ್ಮ ಅಪ್ಪ ಕೂಗಾಡ್ತಾರೆ, ಬಾರಮ್ಮ ಸಡ ಬಾ ಬಾ ಬಾ, ಯಾಕೆ ಇಷ್ಟೊಂದು ಎದ್ದಿಲ್ವಾ, ಇದು ಸ್ಕೂಲಿಗೆ ಹೋಗಲ್ವಾ ನೀವು ಅಂತೆಲ್ಲ ಕಿರ್ಚಾಡ್ತಿರ್ತಾರೆ. ಆದ್ರೆ ಎದ್ದೇ ಬರಲ್ಲ ಅವಳು, ಎಷ್ಟೊತ್ತಾದ್ರೂ ಕೂಡ ಎದ್ದೇ ಬರಲ್ಲ. ಅದಕ್ಕೆ ಅವರಿಗೆ ಗಾಬರಿ ಆಗುತ್ತೆ. ಬಾಗಿ ಬಂದು ಬೇಗ ತಟ್ತಾರೆ. ತಟ್ಬಿಟ್ಟು ನೋಡಿದ್ರೆ ಏನ್ ಮಾಡಿದ್ರೆ ಹೆಚ್ಚಾಗ್ತಿರಲ್ಲ. ಆಮೇಲೆ ಏನಾಯ್ತು ಕೂಡ ಓಡಾಡ್ಕೊಂಡು ಅವ್ರ ಅಪ್ಪಾಜಿ ಆಫೀಸ್ ಕರ್ಸಿ ಎಲ್ಲ ನೋಡಿದಾಗ ಪಕ್ಕದಲ್ಲಿ ಒಂದು ಇದು ಬಿದ್ದಿರುತ್ತೆ, ಗೊತ್ತಾಗ್ತದೆ. ಪಕ್ಕದಲ್ಲೇ ಹಾಕೊಂಡಿರ್ತಾರೆ ತಿಂದು ಸ್ಲೀಪಲ್ಲಿ ಚೀಟ ಹುಡುಗಿಯ. ಅದನ್ನ ಆಮೇಲೆ ನೋಡಿದಾಗ ಅದು ಪೇನ್ ಕಿಲ್ಲರ್ ಮಾತ್ರೆ ನುಂಗಿರ್ತಾಳು. ನುಂಗ್ಬಿಟ್ಟು ಅದು ನೋಡ್ತಾರೆ, ಟೆಸ್ಟ್ ಮಾಡಿಬಿಟ್ಟು ಎಲ್ಲ ನೋಡಿದಾಗ ಅದು ಎಕ್ಸ್ಪೈರಿ ಆಗಿದೆ. ಅಂದ್ರೆ ಅದು ದಿನಾಂಕ ಏನಾಗಿರ್ತದೆ, ಮುಗ್ದಿದೆ, ಎಕ್ಸ್ಪೈರ್ ಆಗಿದೆ. ಆದ್ರೂ ಕೂಡ ಅವಳು ಏನ್ ಮಾಡಿದಾಳೆ, ನೋಡಿಲ್ಲ, ಮತ್ತೆ ಅದಕ್ಕೆ ಹಾಕಿ ನುಂಗ್ಬಿಟ್ರು. ಅದಕ್ಕೆ ಏನಾಯ್ತು, ಅವಳು ಸತ್ತೋದ್ಲೋಳು. ಬಹಳಷ್ಟಂದ್ರೆ ಅವಳು ಒಬ್ಬಳೇ ಮಗಳಿದ್ದಿದ್ದು, ಬಹಳ ಗುಣಾಳು. ಈ ಕಥೆಯಿಂದ ನಿಮ್ಗೆ ಏನಾದ್ರು ತಿಳಿದು ಬರುತ್ತಾ? ಏನಾಗುತ್ತೆ, ಮಾತ್ರೆ ನುಂಗಿದಾಗ ಅಲ್ಲಿ ಅಲರ್ಜಿ ರಿಯಾಕ್ಷನ್ ಆಗಿದೆ ಅಲ್ವಾ, ಹಾಗಾಗಿ ಅವಳಿಗೆ ಸಾವು ಬಂತಲ್ವಾ. ಅದು ಮಾಡಿದ್ ಸರಿನಾ? ಅವಳು ತಪ್ಪು. ಹಾಗಾದ್ರೆ ಏನಾದ್ರು ನಿಮ್ಗಾದಾಗ ಯಾವ್ದಾದ್ರು ಮಾತ್ರೆ ನುಂಗ್ಬೇಕಾದ್ರೆ ಏನ್ ಮಾಡ್ಬೇಕು ನಾವು? ಡೇಟ್ ಚೆಕ್ ಮಾಡೋದು ಒಂದು. ಆಮೇಲೆ ನೀವೇ ನುಂಗ್ಬಿಡ್ಬೋದಾ ತಗೊಂಡು? ಯಾರ ಬಗ್ಗೆ ನುಂಗ್ಬೇಕು? ಡಾಕ್ಟರ್ ಕೊಡ್ಬೇಕು. ಪೇರೆಂಟ್ಸ್ ಕೂಡ ಎಲ್ಲಿಂದ ಹೋಗಿ ಹಾಗೆ ತಗೊಂಡು ಕೊಡಬಾರ್ದು, ಆಯ್ತಾ? ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಮಾತ್ರ ಏನ್ ಮಾಡ್ಬೇಕು, ಗುಳಿಗೆಗಳನ್ನ ನಾವು ಮಾತ್ರೆನ ನುಂಗ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಯಾವ್ದಾದ್ರು ಗುಳಿಗೆಗಳನ್ನ ತಗೋಬಾರ್ದು. ಆಂಟಿಬಯೋಟಿಕ್ಸ್ ಆಗಿರ್ಬೋದು ಅಥವಾ ಟ್ಯಾಬ್ಲೆಟ್ಸ್ ಆದ್ರೆ ಪೇನ್ ಕಿಲ್ಲರ್ಸ್ ಆಗ್ಬೋದು. ಗೊತ್ತಾಯ್ತಲ್ಲ? ಅಂದ್ರೆ ಅವಳಿಗೆ ಇವಾಗ ನೀವು ಹೇಳಿದ್ರಿ, ಅವಳಲ್ಲಿ ಒಂದು ರಿಯಾಕ್ಷನ್ ಆಗಿದೆ, ಅಲರ್ಜಿಕ್ ರಿಯಾಕ್ಷನ್ ಅಂತ ಹೇಳಿದ್ರಿ. ರಿಯಾಕ್ಷನ್ ಆದ್ರೆ ರಿಯಾಕ್ಷನ್ ಅಂತ ಹೇಳೋದನ್ನ ಕನ್ನಡದಲ್ಲಿ ಏನಾದ್ರು ಗೊತ್ತಿದೆಯಾ? ಏನಂತಾರೆ ಅದಕ್ಕೆ? ವೆರಿ ಗುಡ್, ರಾಸಾಯನಿಕ ಕ್ರಿಯೆ. ಹಾಗಾದ್ರೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಒಂದು ಅಧ್ಯಾಯ ಇದೆ. ಆ ಅಧ್ಯಾಯವನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಅದ್ರ ಹೆಸರು ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣ. ಈ ಅಧ್ಯಾಯದಲ್ಲಿ ನಾವು ರಾಸಾಯನಿಕ ಕ್ರಿಯೆ ಮತ್ತು ಸಮೀಕರಣಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊಟ್ಟ ಮೊದಲದಾಗಿ ರಾಸಾಯನಿಕ ಕ್ರಿಯೆ ನಡೆಯೋದನ್ನ ನೀವೆಲ್ಲಾದ್ರೂ ನೋಡಿದ್ದೀರಾ? ನೋಡಿದ್ರೆ ಕಣ್ಣಾರೆ? ನೋಡಿಲ್ಲ? ಎಲ್ಲೂ ನೋಡಿಲ್ಲ? ನೋಡಿದ್ದೀರಿ, ಗೊತ್ತಿಲ್ಲ ಅನ್ಸುತ್ತೆ ಅಲ್ವಾ? ನೋಡಿದ್ದೀರಿ. ಯಾವ್ದನ್ನ ರಾಸಾಯನಿಕ ಕ್ರಿಯೆ ಅಂತ ಹೇಳ್ತಂದ್ರೆ, ವೆರಿ ಗುಡ್, ಏನದು? ಹಾಲು ಮೊಸರಾಗಿ
ಪರೀಕ್ಷೆ ಮಾಡಿದಾಗ ಕೂಡ ಹಾಲಲ್ಲಿ ಏನಿರುತ್ತೆ ಅಂದ್ರೆ ಲ್ಯಾಕ್ಟೋಸ್ ಇರ್ತದೆ. ಆದ್ರೆ ಅದ್ರ ಹೆಚ್ಚಾಗಿ ನಾವು ಮೊಸರು ಮಾಡಿದಾಗ ಮೊಸರಲ್ಲಿ ಏನಿರ್ತದೆ ಲ್ಯಾಕ್ಟಿಕ್ ಆಸಿಡ್ ಆಗುತ್ತೆ, ಲ್ಯಾಕ್ಟಿಕ್ ಆಮ್ಲ ಆಗುತ್ತೆ ಅಂತ ಇದ್ದಲ್ಲ. ಈಗ ಲ್ಯಾಕ್ಟಿಕ್ ಆಮ್ಲ ಆಗುತ್ತೆ, ಅದಕ್ಕೋಸ್ಕರ ಅಲ್ಲಿ ಏನಾಯ್ತು ಮೊದಲಿದ್ದು ಲ್ಯಾಕ್ಟೋಸ್ ಸಕ್ಕರೆ, ಆಮೇಲೆ ನಂತರ ಮೊಸರಲ್ಲಿ ಇದ್ದಿದ್ದೆ ಯಾವುದು ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟಿಕ್ ಆಮ್ಲ. ಅಂದ್ರೆ ಇಲ್ಲಿ ಮೊದಲಿದ್ದಂತ ವಸ್ತು ನಂತರ ಇಲ್ಲ. ರಾಸಾಯನಿಕ ಕ್ರಿಯೆ ಅಂತ ಅದಕ್ಕೆ ಹೇಳೋದು. ಒಂದು ವಸ್ತು ಬೇರೆ ವಸ್ತುವಾಗಿ ಪರಿವರ್ತನೆ ಆಗೋದು, ಹೊಸ ವಸ್ತುವಾಗಿ ಪರಿವರ್ತನೆ ಆಗುತ್ತಲ್ಲ, ಅದನ್ನೇ ನಾವೇನಂತ ಕರಿತೀವಿ ರಾಸಾಯನಿಕ ಕ್ರಿಯೆ ಅಂತೀವಿ. ಈ ರಾಸಾಯನಿಕ ಕ್ರಿಯೆ ಸಾಮಾನ್ಯವಾಗಿ ಒಂದ್ಸರಿ ಪರಿವರ್ತನೆ ಆಗಲ್ಲ, ಅದು ಇರ್ರಿವರ್ಸಿಬಲ್ ಅಂತ ಹೇಳ್ತೀವಿ. ವಾಪಸ್ ಅದನ್ನ ಪಡೆಯಕ್ಕಾಗಲ್ಲ, ಮೊದಲ ವಸ್ತುವನ್ನ ನಾವು ವಾಪಸ್ ಪಡೆಯಕ್ ಬರಲ್ಲ, ಅಂತವೇ ರಾಸಾಯನಿಕ ಕ್ರಿಯೆ ಅಂತ ಸಾಮಾನ್ಯವಾಗಿ ಹೇಳ್ತೀವಿ. ಗೊತ್ತಾಯ್ತಾ? ಹಾಗಾದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಬಂದಿರುವಂತ ವಸ್ತುನ ನಾವೇನಂತೀವಿ ಉತ್ಪನ್ನ ಅಂತ ಕರಿತೀವಿ. ಹೊಸ ವಸ್ತು ಬರ್ತಲ್ಲ ಅದನ್ನ ಉತ್ಪನ್ನ ಅಂತ ಕರಿತೀವಿ. ಆಮೇಲೆ ಯಾವ್ದು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ತಾವೋ ಅದನ್ನ ನಾವೇನಂತೀವಿ ಪ್ರತಿವರ್ತಕಗಳು ಅಂತ ಕರಿತೀವಿ. ಆಯ್ತಾ? ಹಾಗಾಗಿ ಒಂದು ರಾಸಾಯನಿಕ ಕ್ರಿಯೆ ನಡೀತಾ ಇದೆ ಅಂತ ಹೇಳಿದ್ರೆ ಪ್ರತಿವರ್ತಕಗಳು ಇರ್ತವೆ, ಉತ್ಪನ್ನ ಇರ್ತವೆ. ಪ್ರತಿವರ್ತಕ ಅಂದ್ರೆ ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತ ವಸ್ತು, ಭಾಗವಹಿಸುವ ಯಾವ ವಸ್ತುಗಳು ಭಾಗವಹಿಸ್ತಾ ಇದ್ದಾವೋ ರಾಸಾಯನಿಕ ಕ್ರಿಯೆಯಲ್ಲಿ ಅವುಗಳಿಗೆ ಏನಂತೀವಿ ಪ್ರತಿವರ್ತಕಗಳು ಅಂತ ಕರಿತೀವಿ. ಯಾವ ವಸ್ತು ರಾಸಾಯನಿಕ ನಡೆದ ನಂತರ ಹೊಸದಾಗಿ ಸಿಗುತ್ತೋ ಅದನ್ನ ನಾವೇನಂತೀವಿ ಉತ್ಪನ್ನ ಅಂತ ಕರಿತೀವಿ. ಹೀಗೆ ಈ ರಾಸಾಯನಿಕ ಕ್ರಿಯೆ ಅಂತ ಹೇಳಿದ್ವಿ. ಈಗ ಮತ್ತೆ ಇನ್ನು ಕೆಲವು ರಾಸಾಯನಿಕ ಕ್ರಿಯೆಗಳು ನಿಮ್ಮ ದೈನಂದಿನ ಜೀವನದಲ್ಲಿ ಇನ್ನು ಬಹಳಷ್ಟು ಕ್ರಿಯೆಗಳು ನಡೆಯೋದನ್ನ ನಾವು ನೋಡಿದೀವಿ. ಕೆಲವೊಂದು ಉದಾಹರಣೆ ಕೊಟ್ಟಿದ್ದ ರಾಸಾಯನಿಕ ಕ್ರಿಯೆಗಳಿಗೆ ನಿಂತ್ಕೊಂಡು ಹೇಳಕ್ಕೆ ರಾಸಾಯನಿಕ ಕ್ರಿಯೆ ಉದಾಹರಣೆ ಮತ್ತೆ ಯಾವುದು ಅವ್ರು ಹೇಳಿದ ಯಾವುದು ಹಾಲು ಮೊಸರು ಆಗುತ್ತೆ. ಆಮೇಲೆ ಯಾವುದು ಕಬ್ಬಿಣ ತುಪ್ಪುರಿಯುತ್ತೆ. ನೆಕ್ಸ್ಟ್ ಮತ್ತಿನ್ಯಾವುದಾದ್ರೂ ಉದಾಹರಣೆ ನೋಡಿದ್ದೀರಾ? ಕಾಗದ ಉರಿಯುವುದು, ಕಾಗದ ಉರಿಸುವುದು. ನೆಕ್ಸ್ಟ್ ಯಾವುದು ಮತ್ಯಾವುದು ಮೇಣದ ಬತ್ತಿ ಉರಿಯುವುದು, ಮೇಣದ ಬತ್ತಿ ಉರಿಯುವುದು. ವೆರಿ ಗುಡ್. ನಮ್ಮಲ್ಲಿ ನಡೆಯುವಂತೆ ನಿಂತ್ಕೊಂಡು ಹೇಳಲ್ಲ. ವೆರಿ ಗುಡ್. ಜೀರ್ಣಕ್ರಿಯೆ, ಜೀರ್ಣಕ್ರಿಯೆ ಮತ್ತೆ ಯಾವ ಕ್ರಿಯೆ ನಡೆಯುತ್ತದೆ ಇದರಲ್ಲಿ ಹೇಳಪ್ಪ, ನಿಂತ್ಕೊಂಡು ಹೇಳ. ಉಸಿರಾಟ, ಉಸಿರಾಟ ಕ್ರಿಯೆ. ಹೀಗೆ ಬಹಳಷ್ಟು ಇದಾವೆ ಅಲ್ವಾ? ನಮ್ಮ ದೇಹದಲ್ಲಿ ಬಹಳಷ್ಟು ಕ್ರಿಯೆಗಳು ನಡೀತಾ ಇದಾವೆ. ಇವುಗಳನ್ನ ನಾವೇನಂತ ಕರಿತೀವಿ ಈಗ ರಾಸಾಯನಿಕ ಕ್ರಿಯೆ ಅಂದ್ರೆ ಏನಂತ ಗೊತ್ತಾಯ್ತು. ಅಂದ್ರೆ ಭೌತ ಕ್ರಿಯೆಗೂ ರಾಸಾಯನಿಕ ಕ್ರಿಯೆಗೆ ನಿಮ್ಗೆ ವ್ಯತ್ಯಾಸ ಈಗ ಕಂಡುಹಿಡಿಯಕ್ಕೆ ಬರ್ತದೆ ಅಲ್ವಾ? ಭೌತ ಕ್ರಿಯೆ ಅಂತ ಹೇಳಿದ್ರೆ ಬರೀ ಅಲ್ಲಿ ಹೊಸ ಉತ್ಪನ್ನ ಯಾವುದು ಬಂದಿರಲ್ಲ, ಆಯ್ತಾ? ಅಂತಂದ್ರೆ ಭೌತ ಕ್ರಿಯೆ ಅಂತ ಕರಿತೀವಿ. ಈಗ ಭೌತ ಕ್ರಿಯೆಗೆ ಯಾವ್ದಾದ್ರು ಒಂದು ಉದಾಹರಣೆ ಹೇಳ್ತೀರಾ? ಚಾಕ್ಪೀಸ್ ಪುಡಿ ಮಾಡೋದು. ಆಯ್ತು, ಅದನ್ನು ಚಾಕ್ಪೀಸ್ ಪುಡಿ ಮಾಡಿದ್ರೆ ಇಲ್ಲಿ ಘನ ವಸ್ತು ಇತ್ತು, ಪುಡಿ ಆಗುತ್ತೆ, ಪೌಡರ್ ಆಗುತ್ತೆ. ಆದ್ರೆ ಅಲ್ಲಿರುವಂತಹ ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೆಮಿಕಲ್ ಅಲ್ಲಿ ಏನು ಚೇಂಜ್ ಇಲ್ಲ, ಹೌದಾ? ಹಾಗಾಗಿ ಮತ್ಯಾವ್ದು ನೋಡಿದ್ರೆ ಈಗ ಫ್ರಿಡ್ಜ್ ಅಲ್ಲಿ ನಾನು ನೀರಿನ ಒಂದು ಗ್ಲಾಸ್ ನೀರನ್ನ ತಗೊಂಡು ಇಡ್ತೀನಿ, ಏನಾಗುತ್ತೆ? ಐಸ್ ಆಗುತ್ತೆ ಅಲ್ವಾ? ಘನ ಮಂಜಾಗುತ್ತೆ, ಗಟ್ಟಿ ಆಗುತ್ತೆ. ಅಂದ್ರೆ ಅದು ಭೌತ ಬದಲಾವಣೆ ರಾಸಾಯನಿಕ ಬದಲಾವಣೆ? ಭೌತ ಬದಲಾವಣೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀರು ಐಸ್ ಆಗಿದೆ, ಮತ್ತೆ ಹೊರಗೆ ಬಂದ್ರೆ ಏನಾಗುತ್ತೆ? ಮತ್ತೆ ನೀರೇ ಆಗುತ್ತೆ, ಜ್ಯೂಸ್ ಏನಾಗಲ್ಲ ಅಲ್ವಾ? ಹಾಗಾಗಿ ನೀರು ಅದರಲ್ಲಿ ಸ್ಟೇಟ್ ಮಾತ್ರ ವ್ಯತ್ಯಾಸ ಅಲ್ವಾ? ಘನ ಆಗಿದ್ದು ದ್ರವ, ದ್ರವ ಆಗಿದ್ದು ಮತ್ತೆ ಹೊರಗೆ ತಂದ್ಮೇಲೆ ಘನ ದ್ರವ ಚೇಂಜ್ ಆಗುತ್ತೆ ಅಲ್ವಾ? ಅದು
ಭೌತ ಬದಲಾವಣೆ. ಗೊತ್ತಾಯ್ತಲ್ಲ? ಈಗ ಭೌತ ಬದಲಾವಣೆ ಅಂದ್ರೆ ಏನು, ರಾಸಾಯನಿಕ ಬದಲಾವಣೆ ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಹೌದಾ? ಅಲ್ಲಿ ಅದು ಭೌತ ಬದಲಾವಣೆಗೆ ರಿವರ್ಸ್ ಮಾಡ್ಬೋದು ನಾವು ಹೀಗೆ ಅಲ್ವಾ? ಮತ್ತೆ ನೀರಿರೋದು ಘನ ಮಾಡ್ಬೋದು, ಐಸ್ ಮಾಡ್ಬೋದು, ಐಸ್ ಇರೋದು ನೀರನ್ನು ಮಾಡ್ಬೋದು. ಭೌತ ಬದಲಾವಣೆ. ಆದ್ರೆ ರಾಸಾಯನಿಕ ಬದಲಾವಣೆಗಾಗಿ ಬರೋದಿಲ್ಲ. ಆಯ್ತಲ್ಲ? ಇದಿಷ್ಟು ರಾಸಾಯನಿಕ ಕ್ರಿಯೆ ಮತ್ತು ಭೌತ ಕ್ರಿಯೆಗೆ ವ್ಯತ್ಯಾಸ ಕೂಡ ನಿಮಗೆ ತಿಳಿದು ಬಂತು. ಹೌದಾ? ಗೊತ್ತಾಯ್ತು ಎಲ್ಲರಿಗೂ? ಏನು ಡೌಟ್ ಇಲ್ಲ ಅದರಲ್ಲಿ? ಈಗ ರಾಸಾಯನಿಕ ಕ್ರಿಯೆ ಅಂದ್ರೆ ಏನು ಅಂತ ಹೇಳ್ಬೋದ? ಇವಾಗ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ತದೆ, ಹೊಸ ವಸ್ತುಗಳನ್ನು ಉಂಟಾಗೋದನ್ನ ನೋಡ್ತೀನಿ ಅಂತ ಹೇಳಿದೆ. ಈಗ ಉದಾಹರಣೆಗೆ ಈಗ ರಾಸಾಯನಿಕ ಕ್ರಿಯೆ ಆಗ್ಬೇಕು ಅಂತ ಹೇಳಿದ್ರೆ ಕೆಲವು ಅಂಶಗಳನ್ನ ನಾವು ಗುರುತಿಸ್ಬೋದು. ರಾಸಾಯನಿಕ ಕ್ರಿಯೆ ನಡೀಬೇಕಾದ್ರೆ ಕೆಲವು ಅಂಶಗಳನ್ನ ನಾವು ಇವಾಗ ನೋಡ್ತೀವಿ. ಏನು ನೋಡ್ತೀವಿ? ಉದಾಹರಣೆಗೆ ಇಲ್ಲಿ 4 ಅಂಶಗಳನ್ನ ನಾವು ಹೇಳ್ತೀವಿ. ಅಂಶಗಳು ಯಾವ್ಯಾವ ರಾಸಾಯನಿಕ ಕ್ರಿಯೆ ನಡೀಬೇಕಾದ್ರೆ ಯಾವ್ಯಾವ ಅಂಶಗಳನ್ನ ಒಂದೇದು ಹೊಸ ವಸ್ತುವಿಗೆ ಏನಾಗುತ್ತೆ, ಹೊಸ ವಸ್ತು ಉಂಟಾಗುತ್ತೆ. ಎರಡನೇದು ಅನಿಲ ಬಿಡುಗಡೆ ಆಗುವುದು, ಅನಿಲ ಬಿಡುಗಡೆ ಆಗುವುದು, ಬಣ್ಣ ಬದಲಾಗುವುದು, ತಾಪದಲ್ಲಿ ಬದಲಾವಣೆ, ಆಯ್ತಾ? ಇದು ಮೇನ್ ಆಗಿ ಈ ಅಂಶಗಳನ್ನ ನಾವು ಹೇಳ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಬರೋದು ಈಗ ರಾಸಾಯನಿಕ ಕ್ರಿಯೆ ಯಾವುದು ಇಲ್ಲಿ ನೋಡಿ. ರಾಸಾಯನಿಕ ಕ್ರಿಯೆ ಉಳಿಸೋದು ಅಂತ ಬರ್ತಿದೀವಿ ಅಲ್ವಾ? ಇಲ್ಲಿ ಕಾಗದ ಉಳಿಸೋದು, ಕಾಗದ ಬಂದು ನಾನಿಲ್ಲಿ ಒಂದು ಮೆಗ್ನೀಷಿಯಂ ಪಟ್ಟಿನ ತಗೊಂಡಿದ್ದೀನಿ. ಏನಿದು? ಇದು ಮೆಗ್ನೀಷಿಯಂ ಪಟ್ಟಿ ನಾನು ಬೋರ್ಡರ್ ಅಲ್ಲಿ ಇಟ್ಕೊಂಡಿದ್ದೀನಿ. ಕಿಟಕಿಯಲ್ಲಿ ಇಟ್ಟಿದ್ದೀನಿ. ಈ ಮೆಗ್ನೀಷಿಯಂ ರಿಬ್ಬನ್ ಅಥವಾ ಪಟ್ಟಿಯನ್ನ ಮೊಟ್ಟ ಮೊದಲು ಉರ್ಸಕ್ಕಿಂತ ಮುಂಚೆ ಇಲ್ಲಿ ಒಂದು ಎಮ್ರಿ ಪೇಪರ್ ಅಂತ ಇರುತ್ತೆ, ಅದರಲ್ಲಿ ನಾವು ಏನ್ ಮಾಡ್ಬೋದು, ತೆಗಿಬೋದು. ಎಮ್ರಿ ಪೇಪರ್ ಅಲ್ಲಿ ಹೀಗೆ ಉಜ್ಜಿ ಎಮ್ರಿ ಪೇಪರ್ ಅಲ್ಲಿ ಉಜ್ಜಿ ಆಮೇಲೆ ಉಡಿಸ್ಬೇಕು. ಎಮ್ರಿ ಪೇಪರ್ ಇರ್ಲಿಲ್ಲಪ್ಪ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಆಸಿಡ್ ಅನ್ನು ಹಾಕ್ಬಿಟ್ಟಿದ್ದೀನಿ ನಾನು ಸ್ವಲ್ಪ. ಈ ಆಸಿಡ್ ಅನ್ನು ಕೂಡ ನಾವು ಸ್ವಲ್ಪ ಹೊತ್ತು ಹೀಗೆ ಹತ್ಕೋಬಹುದು. ಹತ್ತಿದ್ರು ಕೂಡ ಏನಾಯ್ತು, ಇಲ್ಲಿ ಒಂದು ಸ್ವಲ್ಪ ಬೆಳ್ಳಗಾಯ್ತು. ನೋಡಿ ಚೆನ್ನಾಗಿ ಕಾಣ್ತದೆ ಅಲ್ವಾ? ಒಳ್ಳೆ ಹೊಸದು ಅನಿಸ್ತಾ ಇತ್ತು. ಅಂದ್ರೆ ಮೊದಲು ನಾನು ಇಲ್ಲಿ ವ್ಯತ್ಯಾಸ ಕಾಣ್ತೀವಿ, ಕಪ್ಪಾಗಿದೆ ಪದರ. ಯಾಕೆ ಕಪ್ಪಾಗಿದೆ ಅಂತ ಹೇಳಿದ್ರೆ ಇದ್ರ ಮೇಲೆ ಗಾಳಿಯಲ್ಲಿರುವಂತಹ ಆಕ್ಸಿಜನ್ ಅಥವಾ ಆಮ್ಲಜನಕ ಇದ್ರ ಜೊತೆಗೆ ವರ್ತಿಸ್ಬಿಟ್ಟು ಆಕ್ಸೈಡ್ ಪದರ ಉಂಟಾಗಿದೆ. ಇದ್ರ ಮೇಲೆ ಏನಾಗಿದೆ? ಆಕ್ಸೈಡ್ ಪದರ ಉಂಟಾಗಿದೆ. ಈ ಆಕ್ಸೈಡ್ ಪದರ ಹೋಗಿಸ್ಲಿಕ್ಕೆ ನಾನೇನ್ ಮಾಡಿದೆ, ಅದರಲ್ಲಿ ಉಪ್ಪಿನ ಕಾಲದಿಂದ ಉಜ್ಜಿ ಹೊರಗೆ ತೆಗಿಬಹುದು. ಇಲ್ಲಾಂದ್ರೆ ಸಲ್ಫೇಟ್ ಆಮ್ಲನ ಒಂದು ಯಾವುದಾದ್ರು ಒಂದು ಆಮ್ಲದಲ್ಲಿ ಹತ್ತಿ ತೆಗೆದ್ರೆ ಅದರ ಮೇಲಿರುವಂತಹ ಪದರ ಹೊರಟೋಗುತ್ತೆ. ಆಯ್ತಾ? ಹಾಗಾಗಿ ನಿಮ್ಗೆ ತಿಳ್ಬಂತು ಯಾಕಕ್ಕೋಸ್ಕರ ನಾನು ಮೆಗ್ನೀಷಿಯಂ ಪಟ್ಟಿಯನ್ನ ಉಳಿಸೋಕ್ಕಿಂತ ಮುಂಚೆ ಅದನ್ನ ಉಪ್ಪಿನ ಕಾಗದ ಅದನ್ನ ತಿನ್ಬೇಕು. ಆಕ್ಸೈಡ್ ಪದರವನ್ನ ಹೋಗಲಾಡಿಸ್ತಾರೆ. ಏನ್ ಮಾಡಿದ್ದೆ? ಆಕ್ಸೈಡ್ ಪದರ ಅದ್ರ ಮೇಲೆ ಉಂಟಾಗಿರುವ ಆಕ್ಸಿಜನ್ ಪದರ ಆಕ್ಸೈಡ್ ಅಂತ ಹೇಳಿ ಆಕ್ಸೈಡ್ ಪದರವನ್ನು ಹೋಗಲಾಡಿಸೋದಕ್ಕೋಸ್ಕರ ಅದನ್ನ ಹೊರಗೆ ಅಥವಾ ಉಜ್ಜಿದ್ವಿ. ಈಗ ಇದನ್ನ ಮಾಡೋಣ, ಲೈಟ್ ಮಾಡೋಣ. ನೋಡಿ ಅದು ಬರ್ತಾ ಇದೆ, ಮುಂದೆ ಏನು ಪುಡಿ ಬರ್ತಾ ಇದೆ ಅಲ್ವಾ? ಆ ಪುಡಿಯನ್ನ ಇದರಲ್ಲಿ ಹಾಕ್ಬಿಟ್ಟಿದ್ದೀನಿ. ಮೆಗ್ನೀಷಿಯಂ ಪುಡಿನ ಇದರಲ್ಲಿ ಪೆಟ್ರಿ ಡಿಶಲ್ಲಿ ಕಲೆಕ್ಟ್ ಮಾಡಿದ್ದೀನಿ. ಒಂದೊಂದು ಮನೆ ಬರಲ್ಲ.
ನೋಡಿ ಇಲ್ಲಿ ಬಿಳಿ ಪುಡಿ ಸಿಕ್ಕಿದೆ. ಈ ಬಿಳಿ ಪುಡಿನ ನಾವು ಮೆಗ್ನೀಷಿಯಂ ಆಕ್ಸೈಡ್ ಪುಡಿ ಅಂತ ಹೇಳ್ತೀವಿ. ಅಂದ್ರೆ ಗಾಳಿ ಜೊತೆ ಕುಡಿದ್ಬಿಟ್ಟು ಮೆಗ್ನೀಷಿಯಂ ಇದನ್ನ ಹೋಗಿ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತೆ. ಈಗ ನೋಡಿದಲ್ಲ ಮೆಗ್ನೀಷಿಯಂ ಆಕ್ಸೈಡ್ ಅನ್ನೋದು ಈಗ ಇದು ಒಂದು ರಾಸಾಯನಿಕ ಕ್ರಿಯೆ ಅಂತ ಗೊತ್ತಾಯ್ತು ಅಲ್ವಾ? ಈಗ ನೋಡಿ ಈ ಮಾಡಿದ ನಾವು ರಾಸಾಯನಿಕ ಕ್ರಿಯೆನ ನನ್ನ ಬೋರ್ಡ್ ಮೇಲೆ ಹೇಳ್ತಾ ಇದ್ದೀನಿ. ಫಸ್ಟ್ ಸೆಂಟೆನ್ಸ್ ಅಲ್ಲಿ ಅಂದ್ರೆ ವಾಕ್ಯದಲ್ಲಿ ಹೇಳ್ಬೇಕಂದ್ರೆ ಎಷ್ಟು ದೊಡ್ಡದಾಗಿ ವಾಕ್ಯ ಹೇಳ್ತೀವಿ. ಮೆಗ್ನೀಷಿಯಂ ಅನ್ನ ಮಟ್ಟಿನ ತಗೊಂಡು ಗಾಳಿಯಲ್ಲಿ ಕುದಿಸಬೇಕು. ಗಾಳಿಯಲ್ಲಿರುವಂತಹ ಆಮ್ಲಜನಕದ ಜೊತೆಗೆ ಅದು ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಅನ್ನೋ ಒಂದು ಹೊಸ ಉತ್ಪನ್ನ ಉಂಟಾಗುತ್ತದೆ. ಇದು ಒಂದು ವಾಕ್ಯ. ಈಗ ಅದನ್ನ ಇಲ್ಲಿ ಬರ್ತೀವಿ. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಯೂಸಸ್ MgO. ಮೆಗ್ನೀಷಿಯಂ ಸಂಕೇತ ಏನು? ಮೆಗ್ನೀಷಿಯಂ ಸಂಕೇತ ಆಕ್ಸಿಜನ್ ಸಂಕೇತ ಇದೇನು? ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಆಕ್ಸೈಡ್ ಯಾವ ರೂಪದಲ್ಲಿದೆ? ಅದು ಯಾವ ರೂಪದಲ್ಲಿ ನೋಡಿದ್ರೆ ನೀವು ನಾನು ಕಲೆಕ್ಟ್ ಮಾಡೋದು ಪೌಡರ್ ಪುಡಿ ರೂಪದಲ್ಲಿದೆ ಅಲ್ವಾ? ಪುಡಿ ರೂಪದಲ್ಲಿ ಅಂದ್ರೆ ಮೆಗ್ನೀಷಿಯಂ ಗಾಳಿ ಜೊತೆ ವರ್ತಿಸ್ಬಿಟ್ಟು ಏನು ಮಾಡುತ್ತೆ? ಮೆಗ್ನೀಷಿಯಂ ಆಕ್ಸೈಡ್ ಉಂಟಾಗೋದನ್ನ ನಾನಿಲ್ಲಿ ಏನ್ ಮಾಡಿದ್ದೀನಿ? ಸಮೀಕರಣ ರೂಪದಲ್ಲಿ ಬರ್ತಿದ್ದೀನಿ. ಏನ್ ರೂಪದಲ್ಲಿ ಬರ್ತಿದ್ದೀನಿ? ಸಮೀಕರಣ ಅಂತ ಕರಿತೀವಿ. ಹಾಗಾದ್ರೆ ಸಮೀಕರಣ ಅಂತ ಅಂದ್ರೆ ಏನು ಅಂತ ಹೇಳ್ಬೋದಾ? ಏನ್ ಸಮೀಕರಣ ಅಂದ್ರೆ? ಏನ್ ಸಮೀಕರಣ ಅಂದ್ರೆ ನೋಡಿ ಇಲ್ಲಿ ಮೆಗ್ನೀಷಿಯಂ ಸಂಕೇತ ಏನು? ಆಕ್ಸಿಜನ್ ಸಂಕೇತ ಮೆಗ್ನೀಷಿಯಂ ಆಕ್ಸೈಡ್ ಸಂಕೇತ ಅಲ್ವಾ? ಇದನ್ನ ರಾಸಾಯನಿಕ ವಸ್ತು ನಾವು ಏನೇನ್ ಬಳಸಿದೀವಿ ಅವೆಲ್ಲದಕ್ಕೂ ನಾವೇನ್ ಹಾಕಿ ಬರ್ತಿದ್ದೀವಿ ನಾನು ಸಂಕೇತಗಳ ರೂಪದಲ್ಲಿ ಸಂಕೇತಗಳನ್ನ ಚಿಹ್ನೆಗಳನ್ನ ಬಳಸ್ಬಿಟ್ಟು ಅಲ್ಲಿ ಬರ್ತಿದೆ. ಅದರಲ್ಲಿ ಇಲ್ಲಿ ಪ್ಲಸ್ ಚಿಹ್ನೆ ಹಾಕಿದೀನಿ ಅಂದ್ರೆ ಇದು ಮತ್ತು ಇದು ಇವೆರಡನ್ನ ಸೇರಿ ರಾಸಾಯನಿಕ ಕ್ರಿಯೆ ನಡೀತಿದೆ. ಮುಂದೆ ಒಂದು ಬಾಣ ಗುರುತು ಕೂಡ ಹಾಕಿದೀನಿ. ಈ ಬಾಣ ಗುರುತು ಏನ್ ತೋರಿಸ್ತಾ ಇದೆ? ಡೈರೆಕ್ಷನ್ ತೋರಿಸ್ತಾ ಇದೆ. ಅಂದ್ರೆ ಇವೆರಡು ಸೇರಿ ಗುರುತಾಗ ನಮಗೆ ಮೆಗ್ನೀಷಿಯಂ ಆಕ್ಸೈಡ್ ದೊರೆಯುತ್ತೆ ಅಂತ ಆ ರೀತಿ ತೋರಿಸ್ತಾ ಇದೆ. ಏನಪ್ಪ ಹೀಗೆ ಈ ಕ್ರಿಯೆ ನಡೀತಾ ಇದೆ. ಅಂದ್ರೆ ನಾವು ಸಣ್ಣದಾಗಿ ಸಣ್ಣ ವಾಕ್ಯದಲ್ಲಿ ಬೇಗ ಬರೆಯೋದಕ್ಕೋಸ್ಕರ ನೆನಪಿನಲ್ಲಿ ಚೆನ್ನಾಗಿ ಉಳಿಸ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡಿದ್ದೀವಿ? ಅದನ್ನ ಈಕ್ವೇಶನ್ ಅಥವಾ ಸಮೀಕರಣ ರೂಪದಲ್ಲಿ ಬರೆದಿದೆ. ಇದನ್ನ ರಾಸಾಯನಿಕ ಸಮೀಕರಣ ಅಂತ ಹೇಳೋದು. ರಾಸಾಯನಿಕ ಕ್ರಿಯೆ ಅಂದ್ರೆ ಏನಂತ ಗೊತ್ತಾಯ್ತು. ಅದೇ ರೀತಿ ರಾಸಾಯನಿಕ ಸಮೀಕರಣ ಅಂದ್ರೆ ಏನಂತ ಗೊತ್ತಾಯ್ತು. ರಾಸಾಯನಿಕ ಕ್ರಿಯೆಯಲ್ಲಿ ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಇವೆರಡನ್ನ ನಾವು ಯಾವ ಹೆಸರಿಂದ ಹೇಳ್ಬೋದು? ಪ್ರತಿವರ್ತಕಗಳು ಎಂದ್ರೆ ಇದನ್ನ ಉತ್ಪನ್ನ. ರಾಸಾಯನಿಕ ಕ್ರಿಯೆ ಅಂದ್ರೆ ಏನಂತ ಹೇಳಿದ್ರೆ ಯಾವ್ದಾದ್ರು ಪ್ರತಿವರ್ತಕಗಳು ಒಂದಾಗಿರ್ಬೋದು. ಬಟ್ ಪ್ರತಿವರ್ತಕದಿಂದ ಒಂದು ಹೊಸ ಉತ್ಪನ್ನ ಬರೋದನ್ನ ನಾವೇನಂತೀವಿ? ರಾಸಾಯನಿಕ ಕ್ರಿಯೆ ಅಂತ ಹೇಳ್ತೀವಿ. ಈ ರಾಸಾಯನಿಕ ಕ್ರಿಯೆಯನ್ನ ಅವುಗಳ ಚಿಹ್ನೆ ಮೂಲಕ ಸೂಚನೆ ಮಾಡೋದಂದ್ರೆ ನಾವೇನಂತ ಕರಿತಾ ಇದ್ದೀವಿ? ರಾಸಾಯನಿಕ ಸಮೀಕರಣ ಅಂತ ಹೇಳ್ತೀವಿ ಅಲ್ವಾ? ರಾಸಾಯನಿಕ ಸಮೀಕರಣ ಅಂದ್ರೆ ಏನಂತ ಕೂಡ ಗೊತ್ತಾಯ್ತು. ಈಗ ಈ ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ಅದು ವಾಕ್ಯದಲ್ಲಿ ಬರೆಯೋದು ಗೊತ್ತಾಯ್ತು ಮತ್ತು ಸಮೀಕರಣ ರೂಪದಲ್ಲಿ ಕೂಡ ಬರೆಯೋದನ್ನ ಸಹ ತಿಳ್ಕೊಂಡ್ರೆ. ಈ ರಾಸಾಯನಿಕ ಕ್ರಿಯೆ ಇದೆಯಲ್ಲ, ಈ ರಾಸಾಯನಿಕ ಕ್ರಿಯೆಗಳಲ್ಲಿ ಬೇರೆ ಬೇರೆ ವಿಧಗಳು 4 ಬಗೆಗಳನ್ನ ನಾವು ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ 4 ಬಗೆಯಲ್ಲಿ ಮೊದಲನೇದು ರಾಸಾಯನಿಕ ಸಂಯೋಗ. ರಾಸಾಯನಿಕ ಸಂಯೋಗ. ಎರಡನೇದು ರಾಸಾಯನಿಕ ವಿಭಜನೆ.
4 ಬಗೆಗಳು. 4 ಬಗೆಗಳ ರಾಸಾಯನಿಕ ಕ್ರಿಯೆಗಳು 4 ಬಗೆಗಳಲ್ಲಿ ನಡೀತಾ ಇದೆ. ಆಯ್ತಾ? ಇದರಲ್ಲಿ ಒಂದೊಂದಾಗಿ ನಾವು ಓದ್ತಾ ಹೋಗೋಣ. ಈಗ ರಾಸಾಯನಿಕ ಸಂಯೋಗ ಅಂತ ಹೇಳಿದ್ರೆ, ಈ ರಾಸಾಯನಿಕ ಸಂಯೋಗ ಕ್ರಿಯೆ ಅಂತ ಹೇಳಿದ್ರೆ ಏನು ಅಂತ ನಾನು ಹೇಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಈ ರಾಸಾಯನಿಕ ಸಂಯೋಗ ಅಂದ್ರೆ ಹೆಸರೇ ಸೂಚಿಸ್ತಾ ಇದೆ. ಏನಂತ ಸೂಚಿಸ್ತದೆ? ಸಂಯೋಗ ಆಗ್ತಾ ಇದೆ, ಕೂಡ್ಕೊಳ್ತಾ ಇದ್ದಾವೆ, ಎರಡು ಸೇರ್ತಾ ಇದ್ದಾವೆ. ಯಾವ್ದಾದ್ರು ಎರಡು ಪ್ರತಿವರ್ತಕಗಳು ಸೇರಿದ್ರೆ ಅದನ್ನ ಎಂತ ಕ್ರಿಯೆ ಅಂದ್ರೆ ಸಂಯೋಗ ಕ್ರಿಯೆ, ರಾಸಾಯನಿಕ ಸಂಯೋಗ ಕ್ರಿಯೆ. ಈಗ ರಾಸಾಯನಿಕ ಸಂಯೋಗದಲ್ಲಿ ಇಲ್ಲಿ ನೋಡಿ, ಉದಾಹರಣೆ ಓದಿದಿರಲ್ಲ, ಎಷ್ಟು ಪ್ರತಿವರ್ತಕಗಳಿದಾವೆ ಇಲ್ಲಿ? ಎರಡು ಪ್ರತಿವರ್ತಕ ಇದೆ. ಎಷ್ಟು ಉತ್ಪನ್ನ ಬಂದಿದೆ? ಕೇವಲ ಒಂದು ಉತ್ಪನ್ನ ಬಂದಿದೆ. ಹಾಗಾಗಿ ರಾಸಾಯನಿಕ ಸಂಯೋಗ ಅಂತ ಹೇಳಿದ್ರೆ 2 ಅಥವಾ ಅದಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಕೇವಲ ಒಂದು ಉತ್ಪನ್ನ ಉಂಟು ಮಾಡುವುದು. ಆಯ್ತಾ? ರಾಸಾಯನಿಕ ಸಂಯೋಗ ಅಂದ್ರೆ ಏನು? ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಕೇವಲ ಒಂದು ಉತ್ಪನ್ನ ಉಂಟಾಗುವುದು. ಒಂದು ಉತ್ಪನ್ನ, ಎಷ್ಟು ಉತ್ಪನ್ನ ಬರ್ತದೆ? ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು. ಆಯ್ತಾ? ಎರಡಕ್ಕಿಂತ ಹೆಚ್ಚು ಪ್ರತಿವರ್ತಕಗಳು ಸೇರಿ ಒಂದು ಉತ್ಪನ್ನ ಉಂಟಾಗುವುದು. ಒಂದು ಉತ್ಪನ್ನ ಉಂಟಾಗುವುದನ್ನ ನಾವೇನಂತ ಕರಿತೀವಿ? ರಾಸಾಯನಿಕ ಸಂಯೋಗ. ಗೊತ್ತಾಯ್ತಾ? ರಾಸಾಯನಿಕ ಸಂಯೋಗ ಅಂದ್ರೆ ಹೇಳೋಣ. ಏನ್ ರಾಸಾಯನಿಕ ಸಂಯೋಗ ಅಂದ್ರೆ? ವೆರಿ ಗುಡ್, ವೆರಿ ಗುಡ್. ಸಿಡಾ ನೀನ್ ಹೇಳ. ವೆರಿ ಗುಡ್. ಸಿಡಾ ಹೇಳಮ್ಮ, ನೀನ್ ಹೇಳ. ಕೇವಲ ಒಂದು ಉತ್ಪನ್ನ ಉಂಟಾಗುವುದನ್ನೇ ನಾವು ಹೇಳ್ತಾ ಇದ್ದೀವಿ ರಾಸಾಯನಿಕ ಸಂಯೋಗ. ಸೇರಿ ಒಂದಾಗುತ್ತೆ ಅಷ್ಟೇ. ರಾಸಾಯನಿಕ ಸಂಯೋಗ ಅಂದ್ರೆ ಗೊತ್ತಾಯ್ತು ಅಲ್ವಾ? ಇಷ್ಟು ಗೊತ್ತಾಗಿದೆ ಎಲ್ಲರಿಗೂ? ರಾಸಾಯನಿಕ ಸಂಯೋಗ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಈಗ ರಾಸಾಯನಿಕ ವಿಭಜನೆ ಅಂತ ಹೇಳಿದ್ರೆ ಇನ್ನೊಂದು ಅದಕ್ಕೆ ಉದಾಹರಣೆ. ರಾಸಾಯನಿಕ ವಿಭಜನೆ ಉದಾಹರಣೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್. ಕ್ಯಾಲ್ಸಿಯಂ ಕಾರ್ಬೋನೇಟ್ ಉರಿಸ್ಬೇಕು. ನಾವು ಏನ್ ಮಾಡ್ಬೇಕು? ಉರಿಸ್ಬೇಕು. ಉರಿಸಿದ್ರೆ ಅದರಲ್ಲಿ CaO ಪ್ಲಸ್ CO2 ಅನಿಲ ಬಿಡುಗಡೆ ಆಗ್ತದೆ. CaO ಮತ್ತು CO2 ನೋಡಿ, ಇಲ್ಲಿ ಒಂದು ಅನಿಲ ಬಿಡುಗಡೆ ಆಗುತ್ತಲ್ಲ, ಅದಕ್ಕೆ ಇಲ್ಲಿ CO2 ಪಕ್ಕದಲ್ಲಿ ಒಂದು ಬಾಣದ ಗುರುತು ಬರ್ತಿದೀವಲ್ವಾ? ಹೇಗ್ ಬರ್ತಿದೆ ಬಾಣ? ಮೇಲ್ಮುಖದ ಬಾಣ. ಅಂದ್ರೆ ಹೊಗೆ ತರ, ಅನಿಲ ತರ ಬಿಡುಗಡೆ ಆಗುತ್ತೆ. ಅನಿಲ ಅಂತ ಸೂಚಿಸುತ್ತೆ. ಮೇಲ್ಮುಖದ ಬಾಣ ಗುರುತು ಏನ್ ಸೂಚಿಸುತ್ತೆ? ಅಲ್ಲಿ ಬಿಡುಗಡೆ ಆಗ್ತಿರುವಂತ ವಸ್ತು ಅನಿಲ ಅಂತ ಗೊತ್ತಾಗುತ್ತೆ. ಆಯ್ತಾ? ಹೀಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಿದು? ಕ್ಯಾಲ್ಸಿಯಂ ಕಾರ್ಬೋನೇಟ್ ಉರಿಸಿದಾಗ ಅದ್ರ ಮೇಲ್ಗಡೆ ಅರ್ಧದಲ್ಲಿ ಟ್ರಯಾಂಗಲ್ ಶೇಪ್ ಬಂದಿದೆಯಲ್ಲ, ಅದ್ರ ಅರ್ಥ ಏನು? ಹೀಟ್ ಮಾಡ್ತಾ ಇದ್ದೀನಿ, ಉರಿಸ್ತಾ ಇದ್ದೀನಿ ಅದು ಅಂತ ಅರ್ಥ. ಉರಿಸಿದ್ರೆ ಏನಾಗಿ ದೊರೆಯುತ್ತೆ? ನಮಗೆ 2 ಉತ್ಪನ್ನಗಳು ಬರ್ತವೆ. ಎಷ್ಟು ಉತ್ಪನ್ನ ಬರ್ತಾ ಇದೆ ಇಲ್ಲಿ? 2 ಉತ್ಪನ್ನಗಳು. ಯಾವ್ಯಾವುದು? ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಇದು ಉತ್ಪನ್ನಗಳು. ಹಾಗಾದ್ರೆ ಈ ಪ್ರತಿವರ್ತಕ ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಏನ್ ಹೆಸರಿದ್ದು? ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಿದು? ಪ್ರತಿವರ್ತಕ. ಏನ್ ಪ್ರತಿವರ್ತಕ ಅಂದ್ರೆ? ಏನು? ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುತ್ತಿರುವಂತಹ ವಸ್ತು. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸುವಂತಹ ವಸ್ತು ಯಾವುದು? ಕ್ಯಾಲ್ಸಿಯಂ ಕಾರ್ಬೋನೇಟ್. ಎರಡು ರಾಸಾಯನಿಕ ಕ್ರಿಯೆ ನಡೆದ ನಂತರ ಇಲ್ಲಿ ಏನಾಗ್ತಿದೆ? ರಾಸಾಯನಿಕ ಕ್ರಿಯೆಯಲ್ಲಿ ಏನಾಗ್ತಿದೆ? ಒಂದಿರೋದು ಏನಾಗ್ತಿದೆ? ಎರಡಾಗಿದೆ ಅಲ್ವಾ? ಒಂದಿರೋದು ಏನಾಗಿದೆ? ಅಂದ್ರೆ ಒಂದು ಪ್ರತಿವರ್ತಕ ರಾಸಾಯನಿಕವಾಗಿ ಏನಾಗ್ತಾ ಇದೆ? ವಿಭಜನೆ ಆಗ್ತಾ ಇದೆ. ಏನಾಗ್ತಿದೆ ಇಲ್ಲಿ? ಒಂದು ಪ್ರತಿವರ್ತಕ ರಾಸಾಯನಿಕವಾಗಿ
ವಿಭಜನೆ ಆಗ್ಬಿಟ್ಟು ಎಷ್ಟು ಉತ್ಪನ್ನಗಳು ಕೊಡ್ತಾ ಇದೆ? ಎರಡು ಉತ್ಪನ್ನಗಳು. ಯಾವ್ಯಾವ್ದವು? ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್. ಕ್ಯಾಲ್ಸಿಯಂ ಆಕ್ಸೈಡ್ ಸೂತ್ರ ಏನು? ಕಾರ್ಬನ್ ಡೈಆಕ್ಸೈಡ್ CO2. ಅಂತ ಇದೆಲ್ಲ ಕ್ಯಾಲ್ಸಿಯಂ ಆಕ್ಸೈಡ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳ್ಬಿಟ್ಟು ಎರಡು ಉತ್ಪನ್ನಗಳು ಬರ್ತಾ ಇದಾವೆ. ಆಯ್ತಾ? ಎರಡು ಉತ್ಪನ್ನ ಬರ್ತದೆ ಅಂದ್ರೆ ಗೊತ್ತಾಗಿದೆ ವಿಭಜನೆ ಅಂದ್ರೆ ಏನು ಅಂತ. ರಾಸಾಯನಿಕ ಸಂಯೋಗ ಮತ್ತು ವಿಭಜನೆ ವ್ಯತ್ಯಾಸ ಗೊತ್ತಾಯ್ತಾ? ಇಲ್ಲಿ ನೋಡಿ, ಇಲ್ಲಿ ಎರಡು ಸೇರಿ ಒಂದಾಯ್ತು ಅಲ್ವಾ? ಎರಡು ಪ್ರತಿವರ್ತಕ ಸೇರಿ ಒಂದು ಉತ್ಪನ್ನ ಆಯ್ತು. ಇಲ್ಲಿ ಏನಾಗ್ತಿದೆ? ಒಂದು ಪ್ರತಿವರ್ತಕ ವಿಭಜನೆಯಾಗಿ ರಾಸಾಯನಿಕವಾಗಿ ವಿಭಜನೆಯಾಗಿ ಎರಡು ಉತ್ಪನ್ನಗಳು ಬರ್ತಾ ಇತ್ತು. ಆಯ್ತಲ್ಲ? ಈಗ ಎರಡು ಅಪೋಸಿಟ್ ಆಗಿದೆ ಅಲ್ವಾ? ಒಂದಿರೋದು ಎರಡು ಆಗ್ತಾ ಇದೆ, ಅಲ್ಲಿ ಎರಡು ಒಂದಾಗುತ್ತೆ. ಮೊದಲನೇ ಸಮೀಕರಣದಲ್ಲಿ ಎರಡಿದ್ದು ಒಂದಾಯ್ತು, ಮೆಗ್ನೀಷಿಯಂ ಮತ್ತು ಆಕ್ಸಿಜನ್ ಸೇರಿ ಮೆಗ್ನೀಷಿಯಂ ಆಕ್ಸೈಡ್ ಆಯ್ತು. ಆದ್ರೆ ಎರಡನೇದ್ರಲ್ಲಿ ವಿಭಜನೆ, ಒಂದು ಪ್ರತಿವರ್ತಕ ವಿಭಜನೆಯಾಗಿ ರಾಸಾಯನಿಕವಾಗಿ ವಿಭಜನೆಯಾಗಿ ಎರಡು ಪ್ರತಿವರ್ತಕಗಳು ಬರ್ತಾ ಇದ್ದಾರೆ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬರ್ಬೋದು. ಆಯ್ತಾ? ಅಲ್ಲಿ ಅನಿಲನೂ ಆಗ್ಬೋದು, ಘನ ವಸ್ತು ಬರ್ಬೋದು, ಏನಾದ್ರೂ ಬರ್ಬೋದು. ಹಾಗಾಗಿ ಇದು ಕೂಡ ಬಂದು ಇದಕ್ಕೆ ಕ್ಯಾಲ್ಸಿಯಂ ಕಾರ್ಬೊನೇಟ್ ಪುಡಿಯನ್ನು ನಾವು ಹೀಟ್ ಮಾಡಿದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದನ್ನ ನೋಡ್ತೀವಿ. ನೆಕ್ಸ್ಟ್ ಈಗ ಮೂರನೇದು ರಾಸಾಯನಿಕ ಸ್ಥಾನ ಪಲ್ಲಟ. ರಾಸಾಯನಿಕ ಸ್ಥಾನ ಪಲ್ಲಟ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಒಂದು ಉದಾಹರಣೆಯನ್ನು ನೋಡೋಣ. ಒಂದು ಮಳೆ ತಗೊಳ್ಳೋಣ, ಪ್ಲಸ್ ಅದನ್ನ ಮಳೆಯನ್ನ ತಾಮ್ರದ ಸಲ್ಫೇಟ್ ದ್ರಾವಣ, ಇದು ತಾಮ್ರದ ಸಲ್ಫೇಟ್ ದ್ರಾವಣ, ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಹಾಕೋಣ. ಅವಾಗ ಏನಾಗುತ್ತೆ ಅಂದ್ರೆ ಈ ಕಬ್ಬಿಣ ಈ ತಾಮ್ರದ ಸ್ಥಾನವನ್ನ ಪಲ್ಲಟ ಮಾಡುತ್ತೆ, ಅಂದ್ರೆ ಅದನ್ನ ತಳ್ಳಿ ಹಾಕುತ್ತೆ. ಅದರ ಸ್ಥಾನವನ್ನ ತಳ್ಳಿ ಹಾಕಿ ಆ ಸ್ಥಾನದಲ್ಲಿ ಇದು ಬಂದು ತಗೊಳುತ್ತೆ. ಈಗ ಇದು ಬಂದು ತಗೋಬೇಕಂದ್ರೆ ಇಲ್ಲಿ ESO4 ಆಯ್ತು, ಪ್ಲಸ್ ಒಂಟಿ ಆಗುತ್ತೆ, ಯಾವುದು ತಾಮ್ರ ವಿಸ್ಥಾಪನೆ ಆಗುತ್ತೆ. ತಾಮ್ರ ಏನಾಗುತ್ತೆ ಇಲ್ಲಿ? ವಿಸ್ಥಾಪನೆ ಆಗುತ್ತೆ. ಅಂದ್ರೆ ಕಬ್ಬಿಣ ತಾಮ್ರ ಸಲ್ಫೇಟ್ ದ್ರಾವಣದಲ್ಲಿ ಹತ್ತಿಟ್ರೆ ಏನಾಗುತ್ತೆ? ಫೆರಸ್ ಸಲ್ಫೇಟ್ ಅಥವಾ ಕಬ್ಬಿಣದ ಸಲ್ಫೇಟ್ ಆಗುತ್ತೆ. ಇದು ಕಬ್ಬಿಣದ ಸಲ್ಫೇಟ್ ಬಂದು ಇದು ತಾಮ್ರ ವಿಸ್ಥಾಪನೆ ಆಗುತ್ತೆ. ಗೊತ್ತಾಯ್ತಾ? ಯಾಕೆ ವಿಸ್ಥಾಪನೆ ಆಗುತ್ತೆ ಅಂತ ಹೇಳಿದ್ರೆ ಎರಡು ಕೂಡ ಲೋಹಗಳು. ಎಷ್ಟು ಲೋಹಗಳಿದಾವೆ ಈ ಸಮೀಕರಣದಲ್ಲಿ? ಯಾವ್ಯಾವುದು? ಕಬ್ಬಿಣದ ಸಂಕೇತ ಏನು? Fe. ಕಬ್ಬಿಣದ ಸಂಕೇತ Fe. ತಾಮ್ರದ ಸಂಕೇತ C. ನೋಡಿ, ಎರಡು ಕಬ್ಬಿಣ ಮತ್ತು ತಾಮ್ರ ಎರಡಿದಾವೆ ಲೋಹಗಳು. ಈ ಎರಡು ಲೋಹದಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲ ಆಗಿದೆಯೋ ಆ ಲೋಹ ಕಡಿಮೆ ಕ್ರಿಯಾಶೀಲ ಆಗಿರೋ ಲೋಹವನ್ನ ಏನ್ ಮಾಡುತ್ತೆ? ವಿಸ್ಥಾಪನೆ ಮಾಡುತ್ತೆ. ವಿಸ್ಥಾಪಿಸ್ಬಿಟ್ಟು ಆ ಒಂದು ಜಾಗನ ತಾನು ಆಕ್ರಮಿಸ್ಕೊಬೇಕು. ಹಾಗಾಗಿ ಇದು ಫೆರಸ್, ಇವೆರಡರಲ್ಲಿ ಯಾರು ಜಾಸ್ತಿ ಶಕ್ತಿಶಾಲಿ ಹೇಳ್ರಿ? ಕಬ್ಬಿಣ ಹೆಚ್ಚು ಶಕ್ತಿಶಾಲಿ, ಹೆಚ್ಚು ಕ್ರಿಯಾಶೀಲ ಲೋಹ ಯಾವುದು ಅಂತ. ತಾಮ್ರ ಮತ್ತು ಕಬ್ಬಿಣದಲ್ಲಿ ಯಾವುದು ಹೆಚ್ಚು ಕ್ರಿಯಾಶೀಲ? ಕಬ್ಬಿಣ. ಅದಕ್ಕೋಸ್ಕರ ಕಬ್ಬಿಣ ತಾಮ್ರವನ್ನು ವಿಸ್ಥಾಪಿಸುತ್ತೆ. ಗೊತ್ತಾಯ್ತಲ್ಲ? ಯಾಕೆ ಕಬ್ಬಿಣ ತಾಮ್ರವನ್ನು ವಿಸ್ಥಾಪಿಸುತ್ತೆ? ಕಬ್ಬಿಣ ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲ. ಹಾಗಾಗಿ ತಾಮ್ರವನ್ನು ವಿಸ್ಥಾಪನೆ ಮಾಡುತ್ತೆ. ಅರ್ಥ ಆಯ್ತಲ್ಲ? ನೋಡಿ, ವಿಸ್ಥಾಪಿಸಿದೆ, ಹೆಚ್ಚು ಕ್ರಿಯಾಶೀಲ. ಈಗ ನಾವು ಅಷ್ಟೇ ಒಂದು ಬಸ್ಸಲ್ಲಿ ಹೋಗ್ತಾ ಇರ್ತೀವಿ, ಯಾರೋ ಪಾಪ ಜಡ್ಲೆಗೆ ನಿಂತಿರ್ತಾರೆ. ಪಾಪ ಏನ್ ನಿಂತೈತೆ ಪಾಪ ಅಮ್ಮ ಅಂತ ಹೇಳ್ಬಿಟ್ಟು ಅವ್ರೇನ್ ಮಾಡ್ತಾರೆ, ಒಂಚೂರು ಜಾಗ ಕೊಡೋದು. ಆಯ್ತು, ಕುತ್ಕೊಳ್ರಿ ಅಂತ ಹೇಳ್ತೀವಿ. ಒಂದು ಸ್ವಲ್ಪ ಜಾಗದಲ್ಲಿ ಫಸ್ಟ್ ಕುತ್ಕೊಂಡಿರ್ತಾರೆ ಅಲ್ವಾ? ಕುತ್ಕೊಂತಾರೆ. ಆಮೇಲೆ ಏನ್ ಮಾಡ್ತಾರೆ? ಅವ್ರಿಗೆ ಜಾಗ ಬಿಡಲ್ಲ. ಅವ್ರನ್ನ ಹಿಂದಕ್ಕೆ ಹಾಕ್ಬಿಟ್ಟು ಅವ್ರು ಆರಾಮ ಕುತ್ಕೊಂಡ್ಬಿಡ್ತಾರೆ. ಜಾಗ ಕೊಟ್ಟಿರೋಗೆ ಜಾಗ ಅವ್ರಿಗೆ ನಿಂತು ಹಾಕ್ತಾರೆ. ಯಾಕಂದ್ರೆ ಯಾರು ಶಕ್ತಿಶಾಲಿ ಇರ್ತಾರೆ ಅವ್ರಿಗೆ ಅಲ್ವಾ? ಬಸ್ಸಲ್ಲಿ ಹತ್ಬಿಟ್ಟು ಅಷ್ಟೇ ಒಳಗೆ ಎಲ್ಲ ಬಂದಿಸಿ ಒಂದು ಬಸ್ಸಲ್ಲಿ ಹತ್ತೀವಿ. ಹತ್ತಿದಾಗ ಸೀಟ್ ಯಾರಿಗೆ ಸಿಗೋದು? ಯಾರು ಜಾಸ್ತಿ ಶಕ್ತಿಶಾಲಿ ಆಗಿರ್ತಾರೋ, ಹೆಚ್ಚು ಕ್ರಿಯಾಶೀಲ ಯಾರಾಗಿರ್ತಾರೋ ಅವರಿಗೆ. ನಾವು ನಿಧಾನ ಕರ್ಕೊಂಡು ಹೋಗಿ ಎಲ್ಲಿ ಖಾಲಿ ಹಿಂಗೆ ನೋಡಿ ಕುತ್ಕೊಂಡು ಇರ್ತದೆ. ಅಷ್ಟಂಗ ಪಟ ಪಟ ಅನ್ಬೇಕು, ಪಟ ಪಟ ಉಟ್ಕೊಂಡು ಬೇಕು ಕುತ್ಕೊಂಡ್ರೆ ಸೀಟ್ ಸಿಗಲ್ಲ. ಇಲ್ಲ ಸಿಗಲ್ಲ, ಅಂದ್ರೆ ಕ್ರಿಯಾಶೀಲ ಆಗಿದೆ. ಹಾಗೆಯೇ ಇಲ್ಲೂ ಕೂಡ ಎರಡು ಲೋಹ ಇದ್ದಾವೆ. ಯಾವ್ಯಾವ ಲೋಹ ಇದಾವ ಮೇಲೆ? ಯಾವ್ಯಾವ ಲೋಹ ಇದ್ದಾವೆ? ಎರಡು ಲೋಹಗಳು ಯಾವ್ಯಾವು?
ತಾಮ್ರ ಮತ್ತು ಕಬ್ಬಿಣ. ಸೊ ತಾಮ್ರ ಮತ್ತು ಕಬ್ಬಿಣ ಎರಡು ಲೋಹಗಳಿದಾವಲ್ವಾ? ಯಾವ ಲೋಹ ಇದಾವಪ್ಪ? ತಾಮ್ರ ಮತ್ತು ಕಬ್ಬಿಣ ಎರಡು ಲೋಹಗಳಿದಾವೆ. ಈ ಎರಡು ಲೋಹದಲ್ಲಿ ಯಾವ್ದು ಹೆಚ್ಚು ಶಕ್ತಿಶಾಲಿ ಕಣಪ್ಪ? ಕಬ್ಬಿಣ. ವೆರಿ ಗುಡ್. ಸೊ ಗೊತ್ತಾಯ್ತಲ್ಲ ಈಗ ಯಾವ್ದು ಹೆಚ್ಚು ಕ್ರಿಯಾಶೀಲ ಲೋಹನೋ ಆ ಲೋಹ ಕಡಿಮೆ ಕ್ರಿಯಾಶೀಲ ಲೋಹನ ಸ್ಥಾನಪಲ್ಲಟ ಮಾಡುತ್ತೆ, ವಿಸ್ಥಾಪನ ಮಾಡುತ್ತೆ. ಹಾಗಾಗಿ ಈಗ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿ ತೋರಿಸ್ತೀನಿ ನಿಮಗೆ. ಇದು ತಾಮ್ರದ ಸಲ್ಫೇಟ್. ಇದೇನಿದು? ತಾಮ್ರದ ಸಲ್ಫೇಟ್. ಈ ತಾಮ್ರ ಸಲ್ಫೇಟ್ ಇದರಲ್ಲಿ ನಾನು ಸ್ಕ್ರಾಚ್ ಇದಕ್ಕೆ ಸ್ವಲ್ಪ ಇದಕ್ಕೆ ಹಾಕಿದ್ದೀನಿ. ಫಿಲ್ಟರ್ ಮಾಡ್ತೀನಿ. ಅದನ್ನ ಬಿಟ್ಟು ಸ್ವಲ್ಪ ಅದರಲ್ಲಿ ಕಬ್ಬಿಣದ ಮೊಳೆಯನ್ನು ಹಾಕ್ತೀನಿ. ಕಬ್ಬಿಣದ ಮೊಳೆಯನ್ನು ಹಾಕಿ ಆ ಕಬ್ಬಿಣದ ಮೊಳೆ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತಿಗೆ ಏನಾಗ್ತದೆ, ಅದರ ಬಣ್ಣದಲ್ಲಿ ಬದಲಾವಣೆ, ಹೊಸ ಮೊಳೆ ಆಗಿತ್ತು, ಬೆಳ್ಳಗಿತ್ತು. ಹಾಕಿದಾಗ ಅದನ್ನ ಹಾಕಿದ್ದು ಒಂದು ಸ್ವಲ್ಪ ಹೊತ್ತಿಗೆ ನೀವು ನೋಡ್ಬೋದು. ನೋಡಿ, ಪಿಂಕ್ ಕಲರ್ ಕಾಣ್ತಿದ್ಯಾ? ಪಿಂಕ್ ಕಲರ್ ಆಗಿದ್ಯಾ? ಮೊಳೆ ಮೇಲೆ ಕುತ್ಕೊಂಡಿದ್ಯಾ? ಏನದು? ತಾಮ್ರ. ಯಾವ್ದು? ತಾಮ್ರ. ತಾಮ್ರ ಕಾಣಿಸ್ತಾ ಇದೆಯಪ್ಪ, ಪಿಂಕ್ ಕಲರ್ ಆಗಿರೋದು. ನೋಡಿ ಇಲ್ಲಿ ಪಿಂಕ್ ಕಲರ್ ಕಾಣ್ತಿದ್ಯಾ? ನೋಡಿ ಮಳೆ ಮೇಲೆ ಎಷ್ಟು ಚೆನ್ನಾಗಿ ಪಿಂಕ್ ಆಗಿದೆ. ಆಗಿದೆಯಾ? ಆಗಿದೆಯಾ? ನೋಡಿದ್ರ ಪಿಂಕ್ ಕಲರ್ ಕಾಣ್ತಿದ್ಯಾ? ಅಂದ್ರೆ ಏನಾಗಿದೆ ನೋಡಿ. ನೋಡಿದ್ರ ಕಬ್ಬಿಣ ನೋಡಿದ್ರ ತಾಮ್ರ ತಾಮ್ರ ಬೆಳಿತಾರ ಕಾಣ್ತಿದ್ಯಾ? ಕಾಣ್ತೀನಪ್ಪ? ನೋಡಿದ್ರ ಎಲ್ಲರೂ ಸಿಗ್ತಾ ಇಲ್ಲ? ನೋಡಿದ್ರ ತಾಮ್ರ ಪಿಂಕ್ ಕಲರ್, ಕಬ್ಬಿಣದ ಮೇಲೆ ತಾಮ್ರ ಬಂದಿದೆ ನೋಡಿ. ಇದರಲ್ಲಿ ನಾನು ಹಾಕಿದಾಗ ಇದರ ಬಣ್ಣ ಬ್ಲೂ ಇದೆ. ಇದರ ಬಣ್ಣ ಬ್ಲೂ. ಆದ್ರೆ ಇದು ಬರ್ತಾ ಬರ್ತಾ ಹಸಿರು ಆಗ್ತಾ ಇದೆ ಅಲ್ವಾ? ಹಸಿರು ಕಾಣಿಸ್ತಾ ಇದೆ ಬಣ್ಣ. ಯಾಕೆ ಹಸಿರು ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಮೊದಲು ತಗೊಂಡಿದ್ದೀನಿ ನಾನು ತಾಮ್ರ ಸಲ್ಫೇಟ್ ದ್ರಾವಣ. ಆದ್ರೆ ಇವಾಗ ಹಸಿರಾಗಿರೋದು ಯಾವ ದ್ರಾವಣ? ಅದು ಕಬ್ಬಿಣದ ಸಲ್ಫೇಟ್ ದ್ರಾವಣ. ಅದನ್ನು ಸಹ ನೆನಪಿಟ್ಕೋಬೇಕು. ಕಬ್ಬಿಣದ ಮೊಳೆಯನ್ನ ತಾಮ್ರ ಸಲ್ಫೇಟ್ ದ್ರಾವಣ ಹಾಕಿದಾಗ ಅದು ಮೊದಲು ನೀಲಿಯಾಗಿತ್ತು, ನಂತರ ಯಾವ ಬಣ್ಣಕ್ಕೆ ಬಂದಿದೆ? ಹಸಿರು. ತಿಳಿ ಹಸಿರು ಬಣ್ಣ. ತಿಳಿ ಹಸಿರು ಬಣ್ಣಕ್ಕೆ ತಿರುಗ್ತಾ ಇದೆ. ಹಂಗೆ ಈಗ ಇನ್ನೂ ಹಸಿರು ಆಗ್ತಾ ಹೋಗ್ತದೆ. ಯಾವ ತಾಮ್ರ ಇದ್ರೆ ಉತ್ಪನ್ನ ಸ್ಟಾರ್ಟ್ ಆಗ್ತಾ ಹೋಗುತ್ತೋ ಅವಾಗ ವಿಸ್ಥಾಪನೆ ಆದಂಗೆಲ್ಲ ಕಬ್ಬಿಣ ಸಲ್ಫೇಟ್ ಹೆಚ್ಚಾಗ್ತಾ ಹೋಗುತ್ತೆ. ಆಯ್ತಾ? ಕಬ್ಬಿಣದ ಸಲ್ಫೇಟ್ ದ್ರಾವಣ ಯಾವ ದ್ರಾವಣ? ಕಬ್ಬಿಣದ ಸಲ್ಫೇಟ್ ದ್ರಾವಣ. ಸಲ್ಫೇಟ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಕಬ್ಬಿಣದ ಸಲ್ಫೇಟ್ ದ್ರಾವಣ. ಅದಕ್ಕೆ ಅದು ಬಣ್ಣ ಏನಾಗಿದೆ? ಹಸಿರು. ಯಾವ ಬಣ್ಣ ಇದೆ ಅಪ್ಪ ಇದು? ನೀಲಿ ಹಸಿರು. ಮೊದಲು ಯಾವ ಬಣ್ಣದಲ್ಲಿತ್ತು? ನೀಲಿ ಬಣ್ಣ. ನೀಲಿ ಬಣ್ಣದಲ್ಲಿತ್ತು ಅಲ್ವಾ? ನೀರಿನ ಹಾಕಿದಾಗ ಪುಡಿ ಯಾವ ಬಣ್ಣದಲ್ಲಿತ್ತು? ನೀಲಿ ಬಣ್ಣದಲ್ಲಿತ್ತು. ಇವಾಗ ತಿಳಿ ಹಸಿರಾಗಿದೆ ಅಲ್ವಾ? ನೋಡ್ರಿ ತಾಮ್ರ ಸಲ್ಫೇಟ್ ಯಾವ ಬಣ್ಣ ಇದೆ? ಯಾವ ಬಣ್ಣ ಇದೆ? ನೀಲಿ. ಕಾಣಿಸ್ತಿದ್ಯಾ? ತಾಮ್ರ ಸಲ್ಫೇಟ್ ನೀಲಿ ಬಣ್ಣ ಕಾಣ್ತಾ ಇದೆಯಾ? ಕಾಣ್ತಿದೆಯಲ್ಲ? ನೀಲಿ ಡ್ರಾಪ್ ಬಿಡ್ತಿರೋದು ನೀಲಿ ಕಾಣ್ತಿದೆ. ಆದ್ರೆ ಇದರಲ್ಲಿ ಉಂಟಾಗ್ತಿರೋದು ಗ್ರೀನಿಶ್ ಆಗ್ತಿದೆ ಅಲ್ವಾ? ಗ್ರೀನಿಶ್ ಆಗ್ತಿದೆ. ಯಾಕೆ ಅಂತ ಹೇಳಿದ್ರೆ ತಾಮ್ರ ಸಲ್ಫೇಟ್ ನೀಲಿ ಬಣ್ಣದಲ್ಲಿದೆ. ನಾವು ಇದನ್ನ ಹಾಕಿ ಮಳೆ ಹಾಕಿದಾಗ ಮೊಳೆಯಲ್ಲಿ ಏನಾಗುತ್ತೆ? ಅದು ನೆರಸ್ ಸಲ್ಫೇಟ್ ಆಯ್ತು, ಕಬ್ಬಿಣದ ಸಲ್ಫೇಟ್ ಆಯ್ತು. ಅದಕ್ಕೆ ಅದು ಹಸಿರು ಬಣ್ಣಕ್ಕೆ ಟರ್ನ್ ಆಗುತ್ತೆ. ಅರ್ಥ ಆಯ್ತಲ್ಲ? ಇದು ಯಾವ ರೀತಿಯ ರಾಸಾಯನಿಕ ಕ್ರಿಯೆ ಉದಾಹರಣೆ? ಯಾವ ರೀತಿಯ ರಾಸಾಯನಿಕ ಕ್ರಿಯೆ? ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ. ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆ. ಗೊತ್ತಾಯ್ತಾ? ಇದಿಷ್ಟು. ಅದೇ ರೀತಿ ಇದು ಆಮ್ಲ ಬಣ್ಣ ಬದಲಾವಣೆಯಾಗಿ ನೋಡಿದ್ರೆ ಈಗ ನೋಡಿ, ಬಣ್ಣ ಬದಲಾವಣೆಯಾಗಿ ನೋಡಿದ್ರೆ ಹೊಸ ವಸ್ತುವಾಗೋದು ನೋಡಿದ್ರಿ, ಅನಿಲ ಬಿಡುಗಡೆ ಆಗೋದು ನೋಡಿದ್ರೆ ಅವಾಗಲೇ ಅಲ್ವಾ? ಈಗ ತಾಪದಲ್ಲಿ ಬದಲಾವಣೆ ಆಗೋದು ಕೂಡ ನೀವು ಮನೆಯಲ್ಲೂ ನೋಡ್ಬೋದು. ಒಂದಿಷ್ಟು ಸುಣ್ಣದಲ್ಲಿ ಹಾಕಿರ್ತಾರೆ. ನೀರಲ್ಲಿ ಹಾಕಿದಾಗ ಗೊತ್ತಾಗುತ್ತಲ್ವಾ ಅದು? ಯಾಕೆ ಅಂದ್ರೆ ಅಲ್ಲಿ ಉಷ್ಣ ಬಿಡುಗಡೆ ಆಗುತ್ತೆ. ಎಲ್ಲಿ ಉಷ್ಣ ಬಿಡುಗಡೆ ಆಗುತ್ತೋ ಅದನ್ನ ನಾವು ಬಹಿರುಷ್ಣ ಕ್ರಿಯೆ ಅಂತ ಕರೀತೀವಿ. ಎಲ್ಲಿ ಉಷ್ಣ ನೀರಿಗೆ ಆಗ್ತದೋ ಅಂತ ಉಷ್ಣ ಕ್ರಿಯೆ. ಆಯ್ತಾ? ಇದು ನೋಡಿ ಸತುವಿನ ಚೂರು. ಏನಿದು? ಸತುವಿನ ಚೂರು. ಇದು ಆಮ್ಲ, ಸಲ್ಫ್ಯೂರಿಕ್ ಆಮ್ಲ. ಅದರ
ಒತ್ತಿಸಿದಾಗ ಮೇಲ್ಗಡೆಗೆ ಅನಿಲ ಬಿಡುಗಡೆ ಆಗ್ತಾ ಇದೆ. ಅಲ್ಲಿ ಯಾವ ಅನಿಲ ಬಿಡುಗಡೆ ಆಗುತ್ತೆ? ಹೈಡ್ರೋಜನ್ ಅನಿಲ ಬಿಡುಗಡೆ ಆಗ್ತಾ ಇದೆ. ಈ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದನ್ನ ನಾವು ವೀಕ್ಷಣೆ ಮಾಡಬಹುದು. ಇದರಲ್ಲಿ ನೋಡೋಣ ಅನಿಲ ಬಿಡುಗಡೆ ವಿಧಾನ ಆಗ್ತಿದೆ ಅಂದ್ರೆ ನಿಧಾನಕ್ಕೆ ಆಗ್ತಿದೆ. ಬಟ್ ನೀವಿಟ್ರೆ ಏನಾಗುತ್ತಪ್ಪ ಅಂದ್ರೆ ಪಾಪ್ ಅಂತ ಒಂದು ಸೌಂಡ್ ಆಯ್ತಾ? ಪಾಪ್ ಅಂತ ಒಂದು ಸೌಂಡ್ ಬರ್ತದೆ. ಆ ಸೌಂಡ್ ಬರೋದ್ರಿಂದ ನಾವು ಏನ್ ತಿಳಿಯುತ್ತೆ ಅಲ್ಲಿ ಬಿಡುಗಡೆ ಆಗ್ತಿರೋದು ಹೈಡ್ರೋಜನ್ ಅನಿಲ. ಕಾಂತಗಳಲ್ಲಿ ನಿಧಾನಕ್ಕೆ ಬರ್ತಾ ಇದೆ, ಮುಳ್ಳೆ ಬರ್ತಾ ಇದೆ. ಕಲರ್ ಚೇಂಜ್ ಆಗಿಲ್ಲ, ಮುಳ್ಳೆ ಒಳಗೆ ಬರ್ತಿದವಲ್ಲ ಹೈಡ್ರೋಜನ್ ಅನಿಲ ಬಿಡುಗಡೆ. ಹಾಗಾಗಿ ಇಲ್ಲಿ ಅನಿಲ ನಿಧಾನ ಬಿಡುಗಡೆ ಆಗ್ತಾ ಇದೆ. ಇದನ್ನ ಸಮೀಕರಣ ರೂಪದಲ್ಲಿ ಬರೀಬಹುದು. ಗೊತ್ತಾಯ್ತಾ? ಏನ್ ಹಾಕಿದೀನಿ ನಾನು ಇದರಲ್ಲಿ? ಪೇಪರ್ ಬರ್ತದೆ. ದಶ ಈಗ ಸಮೀಕರಣ ಬರೆಯೋಣ. ಏನೇನಾಗ್ತದೆ ನನ್ನಲ್ಲಿ? ಸತ್ತುವಿನ ಚೂರು. ಏನಾಗ್ತಿತ್ತು? ಸತ್ತುವಿನ ಚೂರುಗಳು ಆಗ್ತದೆ. ಪ್ಲಸ್ ಅದಕ್ಕೆ ಏನಾಗ್ತಿದೆ? ಸಲ್ಫ್ಯೂರಿಕ್ ಆಮ್ಲ H2SO4 ಆಮ್ಲವನ್ನು ಹಾಕಿದೆ. ಏನಾಗುತ್ತೆ ಇಲ್ಲಿ? ಈ ಸತ್ತು ಸಲ್ಫೇಟ್ ಜೊತೆಗೆ ಸೇರ್ಕೊಳ್ಳುತ್ತೆ. ಜಿಂಕ್ ಸಲ್ಫೇಟ್, ಸತ್ತುವಿನ ಸಲ್ಫೇಟ್ ಆಗುತ್ತೆ. ಪ್ಲಸ್ ಹೈಡ್ರೋಜನ್ ಅನಿಲ ಬಿಡುಗಡೆ ಆಗೋದು ನೋಡಿದ್ರೆ ನೀವು ಹೈಡ್ರೋಜನ್ ಅನಿಲ ಬಿಡುಗಡೆ ಆಯ್ತಲ್ವಾ? ನೋಡಿ ಇಲ್ಲಿ ಸತ್ತುವಿನ ಸಲ್ಫೇಟ್ ಜೊತೆಗೆ ಸೇರ್ಕೊಂಡು ಹೈಡ್ರೋಜನ್ ಸ್ಥಾನ ಕಲೆಕ್ಟ್ ಆಗುತ್ತೆ. ಹೈಡ್ರೋಜನ್ ಹೊರಗೆ ಬಿಡುಗಡೆ ಆಗುತ್ತೆ. ಆಯ್ತಾ? ಸಲ್ಫ್ಯೂರಿಕ್ ಆಮ್ಲ ಜೊತೆಗೆ ಸತ್ತುವಿನ ಚೂರು ಬಿಡುಗಡೆ ಮಾಡಿದ್ರೆ ಯಾವ ಆಮ್ಲ ಬಿಡುಗಡೆ ಆಯ್ತು? ಯಾವ ಅನಿಲ ಬಿಡುಗಡೆ ಆಯ್ತು? ಹೈಡ್ರೋಜನ್ ಅನಿಲ. ಏನಿದು? ಹೈಡ್ರೋಜನ್ ಅನಿಲ. ಹೈಡ್ರೋಜನ್ ಅನಿಲ ಬಿಡುಗಡೆ. ಈ ಮೇಲ್ಮುಖದ ಬಾಣದ ಗುರುತು ಏನ್ ಸೂಚಿಸುತ್ತಮ್ಮ? ಇದು ಅನಿಲ ಬಿಡುಗಡೆ ಅಂತ ತೋರಿಸುತ್ತೆ. ಅನಿಲ ಬಿಡುಗಡೆ ಆಯ್ತಲ್ಲ? ಈಗ ಇದಿಷ್ಟ ಆಯ್ತು. ಅದೇ ರೀತಿ ಸ್ಥಾನಬಲ ಈಗ 3 ವಿಧದ ಕ್ರಿಯೆಗಳನ್ನು ನೋಡಿದ್ರಿ. ನೆಕ್ಸ್ಟ್ ಈ ಸಮೀಕರಣ ಬರೀಬೇಕಾದ್ರೆ ಎರಡು ಕಡೆ ಪ್ರತಿವರ್ತಕಗಳು ಮತ್ತು ಉತ್ಪನ್ನ ಅಂತ ಇದೀವಲ್ವಾ? ಇದು ಪ್ರತಿವರ್ತಕಗಳು, ಇದು ಉತ್ಪನ್ನ. ಇಲ್ಲಿ ಪ್ರತಿವರ್ತಕ, ಉತ್ಪನ್ನ ನೋಡಿ. ಇಲ್ಲಿ ಎಲ್ಲಾ ಕಡೆಗೆ ಈ ಫಾರ್ ಎಕ್ಸಾಂಪಲ್ ಇದೇ ಸಮೀಕರಣದಲ್ಲಿ ಸತ್ತು ಎಷ್ಟಿದಾವೆ? 1 ಇದೆ. ಹೈಡ್ರೋಜನ್ ಎಷ್ಟಿದೆ? ಸಲ್ಫರ್ ಎಷ್ಟಿದೆ? O ಎಷ್ಟಿದೆ? ಈ ಕಡೆಗೆ ಸತ್ತು ಎಷ್ಟಿದೆ? S ಎಷ್ಟಿದೆ? ಆಕ್ಸಿಜನ್, ಹೈಡ್ರೋಜನ್. ಅಂದ್ರೆ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಎಡಗಡೆಗೆ ಇರುವಂತಹ ಪರಮಾಣುಗಳ ಸಂಖ್ಯೆ ಬಲಗಡೆ ಇರುವಂತಹ ಪರಮಾಣುಗಳ ಸಂಖ್ಯೆಗೆ ಸಮ ಇದೆಯೋ ವ್ಯತ್ಯಾಸ ಇದೆ? ಸಮ ಇದೆ ತಾನೆ? ಯಾಕೆ ಸಮ ಇರಬೇಕು? ರಾಶಿ ಶಕ್ತಿ ಸಂರಕ್ಷಣಾ ನಿಯಮದ ಅನುಸಾರವಾಗಿ ನಾವು ಯಾವತ್ತೂ ಕೂಡ ರಾಶಿಯನ್ನ ಸೃಷ್ಟಿನೂ ಮಾಡೋಕ್ಕಾಗಲ್ಲ, ಅದನ್ನ ನಾವು ಏನ್ ಮಾಡ್ಬೋದು? ಪರಿವರ್ತನೆ, ರೂಪಾಂತರ ಮಾಡ್ಬೋದು ಅಷ್ಟೇ. ಅದಕ್ಕೋಸ್ಕರ ನಾವು ಯಾವುದೇ ಸಮೀಕರಣ ಬರೆದ್ರೂ ಕೂಡ ಏನಾಗಿರ್ಬೇಕು? ಅದು ಸರಿದೂಗಿರ್ಬೇಕು. ಏನಾಗಿರ್ಬೇಕು? ಸರಿದೂಗಿಸಿದ ರಾಸಾಯನಿಕ ಸಮೀಕರಣ. ಸರಿದೂಗಿಸುವಂತ ರಾಸಾಯನಿಕ ಸಮೀಕರಣ ಏನಂತಂದ್ರೆ ಸರಿದೂಗಿದ ರಾಸಾಯನಿಕ ಸಮೀಕರಣ ಅಂದ್ರೆ ಏನು? ಪ್ರತಿವರ್ತಕದಲ್ಲಿ ಅಷ್ಟೇ ಪರಮಾಣು ರಾಶಿ, ಇದರಲ್ಲಿ ಉತ್ಪನ್ನದಲ್ಲೂ ಕೂಡ ಅಷ್ಟೇ ರಾಶಿ ಇರಬೇಕು, ಅಷ್ಟೇ ಪರಮಾಣು ಸಂಖ್ಯೆ ಇರಬೇಕು. ಆಗ ಮಾತ್ರ ಅದು ರಾಸಾಯನಿಕ ಕ್ರಿಯೆ ಸಮೀಕರಣ ಸರಿದೂಗಿದೆ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ಲ? ಯಾತಕ್ಕೋಸ್ಕರ ಸಮೀಕರಣ ಅದನ್ನ
ಕೆಲವು ಕ್ರಿಯೆ ಕೊಡ್ಬೋದು, ರಾಸಾಯನಿಕ ಸಮೀಕರಣಗಳನ್ನು ಕೊಡ್ಬೋದು. ಹೇಗೆ ಸರಿ ತೂಗಿಸೋದು ಅಂದ್ರೆ ಇಲ್ಲಿ ಫಸ್ಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಏನೇನು ಉತ್ಪನ್ನಗಳನ್ನು ಬರ್ಕೊಳ್ಳಿ. ಏನೇನಿದಾವೆ? ZN ಇದೆ, ಹೈಡ್ರೋಜನ್ ಇದೆ, S ಇದೆ, O ಇದೆ ಅಲ್ವಾ? ಯಾವ್ದು ಎಷ್ಟೆಷ್ಟಿದೆ ಅಂತ ಬರ್ಕೋಬೇಕು. ಇಲ್ಲಿ LHS ಎಡಗಡೆಗೆ, ರೈಟ್ ಹ್ಯಾಂಡ್ ಸೈಡ್ ಬಲಗಡೆಗೆ ಎಷ್ಟೆಷ್ಟು, ಎಡಗಡೆಗೆ ಎಷ್ಟಿದೆ ZN, ಈ ಕಡೆ ಎಷ್ಟಿದೆ, ಈ ಕಡೆ ಹೈಡ್ರೋಜನ್ ಎಷ್ಟಿದೆ, ಇಲ್ಲಿ ಎಷ್ಟಿದೆ, ಇಲ್ಲಿ S ಎಷ್ಟಿದೆ, ಇಲ್ಲಿ ಎಷ್ಟಿದೆ, ಆಕ್ಸಿಜನ್ ಎಷ್ಟಿದೆ, ಇಲ್ಲಿ ಎಷ್ಟಿದೆ, ಟೋಟಲ್ ಆಡ್ ಮಾಡಿ ಎಷ್ಟು ಬರುತ್ತೆ, ಇಲ್ಲಿ ಆಡ್ ಮಾಡಿ ಎಷ್ಟು ಬರುತ್ತೆ, ಸರಿ ಇದೆಯಾ? ಎರಡು ಕಡೆ ಸಮೀಕರಣದಲ್ಲಿ ಪರಮಾಣುಗಳ ಸಂಖ್ಯೆ ಅಷ್ಟೇ ಇದೆ ತಾನೆ, ರಾಶಿಯೂ ಕೂಡ ಅಷ್ಟೇ ಇದೆ ಅಂತ ಇದೆಯಲ್ಲ. ಹಾಗಾಗಿ ಇದನ್ನ ಸರಿದೂಗಿರುವಂತ ಸಮೀಕರಣ ಅಂತ ಕರೀತೀವಿ ನಾವು. ಸರಿ ಇದನ್ನ ಫಾರ್ ಎಕ್ಸಾಂಪಲ್ ಇದ್ರಲ್ಲೂ ನೋಡಿ, ಮೆಗ್ನೀಷಿಯಂ ಇಲ್ಲಿ ಎಷ್ಟಿದೆ, ಇಲ್ಲಿ ಎಷ್ಟಿದೆ, O ಎಷ್ಟಿದೆ, O ಎಷ್ಟಿದೆ ಅಂತ ಇದೆಲ್ಲ ಸಮೀಕರಣ ಅಲ್ಲೂ ಸರಿ ಹೋಗಿದೆ. ಈ ಸಮೀಕರಣ ಸರಿ ಹೋಗಿದೆಯಾ? Fe ಎಷ್ಟಿದೆ, ಇಲ್ಲಿ ಎಷ್ಟಿದೆ, ಇಲ್ಲಿ Cu ಎಷ್ಟಿದೆ, ಅಲ್ಲಿ ಎಷ್ಟಿದೆ, S ಎಷ್ಟಿದೆ, S ಮತ್ತು ಅದು O ಎಷ್ಟಿದೆ, ಅಲ್ಲಿ ಎಡಗಡೆ ಬಲಗಡೆ ಸರಿ ಸರಿ ಅಲ್ವಾ? ಹೀಗೆ ರಾಸಾಯನಿಕ ಸಮೀಕರಣಗಳನ್ನ ಗ್ರೇಡೆಡ್ ಇಂಟೀರಿಯರ್ ಅಂತ ಹೇಳ್ಬಿಟ್ಟು ಬರ್ಬಿಟ್ಟು ನಮಗೆ ಕರೆಕ್ಟ್ ಆಗಿ ಬರ್ಬೇಕು. ಒಟ್ಟಾರೆ ಎರಡು ಕಡೆ ಅಷ್ಟೇ ಬರ್ಬೇಕು. ಆ ರೀತಿಯಾಗಿ ಬರಬೇಕಾದ್ರೆ ಸಮೀಕರಣವನ್ನ ಸರಿದೂಗಿಸ್ಬೇಕು. ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತ ರಾಸಾಯನಿಕ ಸಮೀಕರಣಗಳೆಲ್ಲವನ್ನೂ ಸರಿದೂಗಿಸ್ಕೊಂಡು ಬರ್ಬೇಕು. ನಾಳೆ ಇದು ನಿಮಗೆ ಹೋಮ್ವರ್ಕ್ ಅಂತ ಇದಲ್ಲ. ನಾಳೆ ಹೋಮ್ವರ್ಕ್ ಅಲ್ಲಿ ಏನ್ ಬರ್ಕೊಂಡು ಬರ್ಬೇಕು ನೀವು? ರಾಸಾಯನಿಕ ಸಮೀಕರಣಗಳಲ್ಲಿ ಎಲ್ಲ ಬರ್ಬೇಕು. ಮೊದಲ ಚಾಪ್ಟರ್ ಇರೋ ಎಲ್ಲ ಸಮೀಕರಣಗಳನ್ನು ಬರ್ಕೊಂಡ್ಬಿಟ್ಟು ಸರಿದೂಗಿಸ್ಕೊಂಡು ಬರ್ಬೇಕು ಎಲ್ಲ. ಆಮೇಲೆ ಕೆಲವು ಪ್ರಶ್ನೆಗಳಿಗೆ ಉತ್ತರನೂ ಸಹ ಬರ್ಕೊಂಡು ಬರ್ಬೇಕು. ಅದಕ್ಕಿಂತ ಮುಂಚೆ ಯಾವ್ಯಾವ ಅಂತ ಕೇಳ್ತಾ ಹೋಗ್ತೀನಿ ನನ್ನ ಪ್ರಶ್ನೆಗಳು, ಅದಕ್ಕೆ ಉತ್ತರ ಹೇಳಬೇಕು. ಅದೇ ಪ್ರಶ್ನೆಗಳನ್ನ ನೀವು ನಾಳೆ ಉತ್ತರಿಸ್ಕೊಂಡು ಬರ್ಬೇಕು ಅಂತ ಇದೆಲ್ಲ. ಮೊದಲನೇ ಪ್ರಶ್ನೆ, ರಾಸಾಯನಿಕ ಕ್ರಿಯೆ ಮತ್ತು ಭೌತ ಕ್ರಿಯೆಗೆ ವ್ಯತ್ಯಾಸ ಪಟ್ಟಿ ಮಾಡಿ ಬರ್ಕೊಳ್ಳಿ. ರಾಸಾಯನಿಕ ಕ್ರಿಯೆ ಮತ್ತು ಭೌತ ಕ್ರಿಯೆಗೆ ವ್ಯತ್ಯಾಸ. ರಾಸಾಯನಿಕ ಕ್ರಿಯೆ ಮತ್ತು ಭೌತ ಕ್ರಿಯೆಗೆ ವ್ಯತ್ಯಾಸ ಪಟ್ಟಿ ಮಾಡಿ. ಹೋಮ್ವರ್ಕ್ ಬರ್ಕೋಬೇಡ, ಸರಿ ಕೊಡಪ್ಪ ಹಾಕೋಬಾರ್ದು. ಕ್ಲಾಸ್ ರೂಮಲ್ಲಿ ಡಿಸಿಪ್ಲಿನ್ ಇರಬೇಕು. ಕ್ಲಾಸ್ ರೂಮಲ್ಲಿ ಡಿಸಿಪ್ಲಿನ್ ಈ ಕಲೆ ಅಂದ್ರೆ ಯಾವ ಕಲಿತಿದೆ ಡಿಸಿಪ್ಲಿನ್ ನೀಟಾಗಿ ಬರ್ಕೋ. ಅಲ್ಲಿ ಡೈರಿ ಇಲ್ಲ, ಈ ಕಡೆ ಬರೀ ಬೇರೆ ಪೇಜಲ್ಲಿ ಬರೀ. ನಾನು ಪೇಪರ್ ಇಲ್ಲಿ ಎತ್ತಿರಮ್ಮ ಕೆಳಗೆ ಕಾಣಿಸ್ತಿಲ್ಲ ನಿಮಗೆ? ಭೌತ ಮತ್ತು ರಾಸಾಯನಿಕ ಕ್ರಿಯೆಗೆ ವ್ಯತ್ಯಾಸ ಪಟ್ಟಿ ಮಾಡಿ. ಮಾಡ್ತೀರಾ ವ್ಯತ್ಯಾಸ ಪಟ್ಟಿ? ವ್ಯತ್ಯಾಸ ಹೇಳ್ತೀರಲ್ಲ ಯಾರು? ವ್ಯತ್ಯಾಸ ಹೇಳ್ತೀರಾ? ಭೌತ ಕ್ರಿಯೆ ಮತ್ತು ರಾಸಾಯನಿಕ ಹೇಳೋ. ಭೌತ ಕ್ರಿಯೆ ಅಂದ್ರೇನು, ರಾಸಾಯನಿಕ ಕ್ರಿಯೆ ಅಂದ್ರೆ ಹೇಳಿ. ವೆರಿ ಗುಡ್. ಮತ್ತೆ ಅದು ಹಿಂಪಡಿಬಹುದು ಅಂತ ಹೇಳೋದು ಸರಿನಾ? ಮತ್ತೆ ಹಿಂಪಡಿಯಕ್ಕೆ ಬರಲ್ಲ. ವೆರಿ ಗುಡ್. ನೆಕ್ಸ್ಟ್, ಹೊಸ ವಸ್ತು ಉತ್ಪನ್ನ ಅಲ್ವಾ? ಹೊಸ ವಸ್ತು ಈಗ ಸ್ಥಿತಿ ಬದಲಾವಣೆ ಎಷ್ಟೇ ಆಗಿಲ್ಲ. ಈಗ ಉದಾಹರಣೆಗೆ ಮಾವಿನ ಹಣ್ಣು ತಗೊಂಡು ಅದನ್ನ ಮಾವಿನ ಕಾಯಿ ತಗೊಂಡು ಇಡ್ತೀನಿ, ಅದು 2 ದಿನ ಆದ್ಮೇಲೆ ಹಣ್ಣಾಗುತ್ತೆ. ಹಸಿರಿದ್ದು ಹೊಸದಾಗಿ ಹಣ್ಣಾಗಿದ್ದು. ಹಾಗಾದ್ರೆ ಅದು ರಾಸಾಯನಿಕ ಬದಲಾವಣೆನೋ ಭೌತ ಬದಲಾವಣೆ? ರಾಸಾಯನಿಕ ಬದಲಾವಣೆ ಅಂದ್ರೆ ನಾನು ಹೇಳಿದ್ದೀನಿ ಹೊಸ ಉತ್ಪನ್ನ ಬರೋದು ಅಂತ ಅಲ್ವಾ? ಆದ್ರೆ ನೀನು ಮಾವಿನ ಇಟ್ಟರೆ ಸೇವಣ್ಣೆ ಆಗಿಲ್ಲ ಆಗುತ್ತಾ? ಮಾವಿನ ಹಣ್ಣು ಸೇವಣ್ಣೆ ಆಗುತ್ತಾ? ಬಾಳೆಗಾಗುತ್ತಾ? ಮಾವಿನಾಗಿ ಇರ್ತದೆ, ಅದರ ಬಗ್ಗೆ ಶುಗರ್ ಅದೇ ಶುಗರ್ ಇರ್ತದೆ ತಾನೆ, ಅದೇ ವಿಟಮಿನ್ಸ್ ಅದೇ ಸೇಮ್ ಇರ್ತದೆ ಅಲ್ವಾ? ಆಗ್ತಾಯ್ತಲ್ಲ? ಹೀಗೆ ಅದು ಎಲ್ಲ ಕಡೆ ಬರಲ್ಲ. ಅದು ಭೌತ ಬದಲಾವಣೆ, ರಾಸಾಯನಿಕ ಬದಲಾವಣೆ ಅಲ್ಲ. ಹೋಯ್ತಾ ಪ್ರಶ್ನೆ? ಇಂಗ್ಲಿಷ್ ಬರಬೇಕು ಮತ್ತೆ ಇನ್ನೊಂದು ಬೀಜಾತ್ಮಕ ಮತ್ತೆ ಹೊಸ ಒಟ್ಟದಿಂದ ಬಡಿ ಬರಲಿಲ್ಲ ಬೇರೆ ಆಯ್ತಲ್ಲ. ಹೀಗೆ ನೆಕ್ಸ್ಟ್ ಈಗ 9 ಕ್ವಶನ್ ಬರ್ಕೊಂಡ್ರೆ ಆಯ್ತು. ನೆಕ್ಸ್ಟ್ ರಾಸಾಯನಿಕ ಕ್ರಿಯೆ ಬಗೆಗಳನ್ನು ಹೆಸರಿಸಿ. ರಾಸಾಯನಿಕ ಕ್ರಿಯೆಗಳ ಬಗೆಗಳನ್ನು ಹೆಸರಿಸಿ. ಯಾವ್ಯಾವ ರಾಸಾಯನಿಕ ಕ್ರಿಯೆ? 4 ಬಗೆ ಇದ್ವಲ್ಲ, ಯಾವ್ದಂತ ಹೇಳ್ಬೇಕೀಗ. ತಡಿ ಹೇಳ, ರಾಸಾಯನಿಕ ಸಂಯೋಗ, ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ವೆರಿ ಗುಡ್.
ವೆರಿ ಗುಡ್. ರಾಸಾಯನಿಕ ಸಂಯೋಗ, ರಾಸಾಯನಿಕ ವಿಭಜನೆ, ರಾಸಾಯನಿಕ ಸ್ಥಾನಪಲ್ಲಟ, ರಾಸಾಯನಿಕ ಸ್ಥಾನಪಲ್ಲಟ. ಗೊತ್ತಾಯ್ತಲ್ಲ ಈಗ 4 ಬಗೆಗಳು. ಈಗ ನೆಕ್ಸ್ಟ್ ಕ್ವಶನ್, ಇನ್ನೊಂದು ಹೋಮ್ವರ್ಕ್ ಕ್ವಶನ್ ಕೂಡ ಬರ್ಕೊಂಡು ಬರಬೇಕು. ರಾಸಾಯನಿಕ ಸಂಯೋಗ ಅಂದ್ರೆ ರಾಸಾಯನಿಕ ಸಂಯೋಗ ಅಂದ್ರೆ ಸಂತೋಷ, ನೀನು ಹೇಳಿದ್ರೆ ಕೇಳಿಸಿಲ್ಲ ನನಗೆ. ಜೋರಾಗಿ ಹೇಳು. ನೀನು ಹೇಳಿದ್ರೆ ಸರಿ ಹೇಳು. ಕೇವಲ ವೆರಿ ಗುಡ್. ಒಂದು ಉತ್ತರ. ವೆರಿ ಗುಡ್. ಜೋರಾಗಿ ಹೇಳಬೇಕು. ಏ ಸುನೀಲ ಸ್ಟಾರ್ಟ್ ಆಯ್ತು ವಿಡಿಯೋ. ಈಗ ಇನ್ನೊಂದು ಹೋಮ್ವರ್ಕ್ ಕ್ವಶನ್ ಬರ್ಕೊಳ್ಳಿ. ಕೊನೆಯದು ರಾಸಾಯನಿಕ ಸಂಯೋಗ. ರಾಸಾಯನಿಕ ಸಂಯೋಗ ಎಂದರೇನು? ರಾಸಾಯನಿಕ ಸಂಯೋಗ ಎಂದರೇನು? ಉದಾಹರಣೆ ಬರೀ, ಅದರ ಸಮೀಕರಣ ಬರೀ. ಆಯ್ತಾ? ನೆಕ್ಸ್ಟ್, ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ತಿಳಿದುಕೊಳ್ಳುವ ಅಂಶಗಳು ಯಾವುವು? ರಾಸಾಯನಿಕ ಕ್ರಿಯೆ ನಡೆದಿದೆ ಎಂದು ತಿಳಿದುಕೊಂಡು ಬರುವ ಅಂಶಗಳು ಯಾವುವು? ಯಾವ ಅಂಶದಿಂದ ನಮಗೆ ತಿಳಿದುಬರುತ್ತೆ ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ? ರಾಸಾಯನಿಕ ಕ್ರಿಯೆ ನಡೆದಿದೆ ಅಂತ ಹೇಗೆ ತಿಳಿದುಬರುತ್ತೆ? ತಾಪದಲ್ಲಿ ಬದಲಾವಣೆ ಆಗುತ್ತೆ. ಈಗ ಇನ್ನೊಂದು ಕೊನೆಯ ಪ್ರಶ್ನೆ. ರಾಸಾಯನಿಕ ವಿಭಜನೆ. ರಾಸಾಯನಿಕ ವಿಭಜನೆ ಎಂದರೆ ಸಮೀಕರಣದೊಂದಿಗೆ ವಿವರಿಸಿ. ಸಮೀಕರಣದೊಂದಿಗೆ ವಿವರಿಸಿ. ಆಯ್ತಾ? ನೆಕ್ಸ್ಟ್, ರಾಸಾಯನಿಕ ಸಮೀಕರಣವನ್ನು ಸರಿದೂಗಿಸಲು ಕಾರಣ ತಿಳಿಸಿ. ಸರಿದೂಗಿಸಲು ಕಾರಣಗಳೇನು? ಸರಿದೂಗಿಸುವ ಕಾರಣ ಯಾಕೆ ಸರಿದೂಗಿಸ್ಬೇಕು ಅಂತ ಬರೀಬೇಕು. ಹೇಳಿದ್ವಲ್ಲ, ಯಾಕೆ ಸರಿದೂಗಿಸ್ಬೇಕು? ರಾಶಿ ಶಕ್ತಿ ಸಂರಚನೆಯ ಪ್ರಕಾರ ಶಕ್ತಿ ಸೃಷ್ಟಿ ಮಾಡಲು ಸಾಧ್ಯ ಇಲ್ಲ, ನಾಶಪಡಿಸಲು ಸಾಧ್ಯ ಇಲ್ಲ, ರೂಪಾಂತರ ಮಾಡಬಹುದು. ಹಾಗಾಗಿ ಪ್ರತಿಬಂಧಕದಲ್ಲಿ ಎಷ್ಟು ಪರಮಾಣು ರಾಶಿ ಇರುತ್ತೋ ಅಷ್ಟೇ ಉತ್ಪನ್ನದಲ್ಲಿ ಇರಬೇಕು. ಆಯ್ತಾ? ಇಷ್ಟು ನಾಳೆ ಬರ್ಕೊಂಡು ಬರ್ಬೇಕು. ಎಲ್ಲರೂ ಕೂಡ ಬಂದ ತಕ್ಷಣ ಎಲ್ಲರೂ ಕೂಡ ನಾನು ಚೆಕ್ ಮಾಡಿಬಿಟ್ಟು ಪ್ರಶ್ನೆ ಕೇಳಿ. ಗೊತ್ತಾಯ್ತಲ್ಲ? ಇನ್ನೊಂದು ಓದ್ಕೊಂಡ್ ಬರ್ತೀರಲ್ಲ ಎಲ್ಲರೂ?